ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ. ನಿಯಮ 1, ಪುಟ 222, 21ನೇ ತಾರೀಕು ಮಂಗಳವಾರ, ಅಕ್ಟೋಬರ್ 2025. ಸರಿ. ಇದು ಸತತವಾಗಿ ನಡೆದು ಮತ್ತೆ ಸೃಷ್ಟಿಯ ಕಾಲ ಬಂದಿತು. ಹೀಗಾಗಲು ಕಾರಣವೇನು? ಅದರ ಅವಶ್ಯಕತೆ ಏಕೆ ಉಂಟಾಯಿತು? ಕೇವಲ ಶಕ್ತಿಯಾಗಿದ್ದ ಗುಪ್ತ ಚಲನಗಳು ಹೊರಹೊಮ್ಮಲು ಕೊರಕಲನ್ನು ನಿರ್ಮಿಸಿದವು. ಇದು ನಿನ್ನೆ ಓದಿದ್ವಿ, ಇದನ್ನು ಲಾಸ್ಟ್ ಟೈಮ್. ಕೇವಲ ಶಕ್ತಿಯಾಗಿದ್ದ ಆ ಗುಪ್ತ ಚಲನಗಳು ಹೊರಹೊಮ್ಮಲು ಕೊರಕಲನ್ನು ನಿರ್ಮಿಸಿದವು. ಆದ್ದರಿಂದ ಆ ಶಕ್ತಿಯು ಹೊಸ ಆವೇಶದಿಂದ ಪ್ರವಹಿಸತೊಡಗಿತು. ಎಲ್ಲ ಕಡೆ ಎಕ್ಸ್ಪ್ಲೋರ್ ಆಗುತ್ತೆ. ನಾವು ಹಾಲು ಉಪ್ಪು ಎಕ್ಸಾಂಪಲ್ ಹೇಳಿದ್ವಿ. ಅದರಿಂದ ಆ ಶಕ್ತಿಯು ಹೊಸ ಆವೇಶದಿಂದ ಪ್ರವಹಿಸತೊಡಗಿತು. ಬರಬರುತ್ತಾ ಸೃಷ್ಟಿಯು ಪುನಃ ನಿರ್ಮಾಣವಾಯಿತು. ಮಾನವನು ರೂಪುಗೊಂಡನು. ಆತನಿಗೆ ತನ್ನ ಮೂಲವನ್ನು ಸೇರಬೇಕೆಂಬ ಆಕಾಂಕ್ಷೆಯು ಬಲವಾಗತೊಡಗಿತು. ಸರಿ, ಮೂಲದಿಂದನೇ ಬರ್ತೇನೆ. ಎಲ್ಲಿಂದ? ಆ ಕ್ಷೋಭ ಆಯ್ತಲ್ವಾ? ಕ್ಷೋಭ ಆದ್ಮೇಲೆ ಮಾನವನ ಒಂದು ರೂಪ ನಿರ್ಮಾಣವಾಯಿತು. ಮಾನವನ ರೂಪ ನಿರ್ಮಾಣ ಆದ್ಮೇಲೆ ಅದಕ್ಕೆ ತನ್ನ ಅಸ್ತಿತ್ವ ಎಲ್ಲ ಗೊತ್ತಾದ್ಮೇಲೆ ಮತ್ತೆ ಅದು ಮೂಲಕ್ಕೆ ಸೇರಬೇಕು ಅನ್ನೋ ಆಸೆ ಹುಟ್ಟಿತು. ಆತನಿಗೆ ತನ್ನ ಮೂಲವನ್ನು ಸೇರಬೇಕೆಂಬ ಆಕಾಂಕ್ಷೆಯು ಬಲವಾಗತೊಡಗಿತು. ಏಕೆಂದರೆ ಆತನಲ್ಲಿದ್ದ ಮೂಲದ ಸತ್ಯಾಂಶವು ಪ್ರಬಲವಾಗಿದ್ದ ಕಾರಣ ಆತನನ್ನು ತನ್ನ ಕಡೆಗೆ ಆಕರ್ಷಿಸತೊಡಗಿತು. ಸೊ ಪ್ರತಿಯೊಂದು ಜೀವಿನಲ್ಲೂ ಕೂಡ ಆ ಮೂಲದ ಅಂಶ ಇದೆ. ಮಾನವನಲ್ಲೂ ಕೂಡ ಅದು ಇದೆ. ಆದರೆ ಅದು ತುಂಬಾ ಪ್ರಬಲವಾಗಿದೆ. ಹಾಗಾಗಿ ಅದು ಮಾನವನನ್ನ ತನ್ನೆಡೆಗೆ ಆಕರ್ಷಣೆ ಮಾಡಲಿಕ್ಕೆ ಶುರು ಮಾಡಿತು. ಯಾವ ವಸ್ತುವು ಚಲನಗೊಂಡು ಸೃಷ್ಟಿಗೆ ಕಾರಣವಾಯಿತೋ ಅದು ಮನುಷ್ಯನಲ್ಲಿಯೂ ಕಾಣಿಸಿಕೊಂಡಿತು. ಅದರ ಆಧಾರವೇ ಗತಿಶೀಲವಾಗಿದ್ದಿತ್ತಾದುದರಿಂದ ಅದು ಸ್ಥಿರ ಸ್ಥಿತಿಗೆ ವಿರುದ್ಧವಾಗಿತ್ತಿತ್ತು. ಸೊ ಮೂಲ ಹೇಗಿದೆ? ಮೂಲ ಸ್ಥಿರ ಸ್ಥಿತಿಯಲ್ಲಿದೆ. ನಮ್ಮ ಸೃಷ್ಟಿ ಯಾವ ಸ್ಥಿತಿಯಲ್ಲಿದೆ? ಗತಿಶೀಲವಾಗಿದೆ. ಮೂಲ ಸ್ಥಿರ ಸ್ಥಿತಿಯಲ್ಲಿದೆ, ಮತ್ತೆ ಸೃಷ್ಟಿ ಗತಿಶೀಲವಾಗಿದೆ. ಹಾಗಾಗಿ ನಮ್ಮಲ್ಲೂ ಕೂಡ ಆ ರೀತಿ ಎರಡು ಅಂಶ ಉಂಟು. ಮನುಷ್ಯನ ಮನಸ್ಸು ಗತಿಶೀಲವಾಗಿದೆ. ಮನುಷ್ಯನಲ್ಲಿರ್ತಕ್ಕಂಥ ಮೂಲದ ಅಂಶ ಏನಿದೆ ಅದು ಸ್ಥಿರವಾಗಿದೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಮೂಲದ ಕಡೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಒಂದು ಗುರುಹು ಏನಪ್ಪಾ ಅಂತಂದ್ರೆ, ಒಂದು ಗುರುತು, ನೀವು ಮೂಲದ ಕಡೆ ಹೋಗ್ತಾ ಹೋಗ್ತಾ ಸ್ಥಿರವಾದಂತ ಸ್ಥಿತಿನಲ್ಲಿ ನೆಲೆಗೊಳ್ಳಲಿಕ್ಕೆ ಶುರು ಮಾಡ್ತೀರಾ. ಮನಸ್ಸಿನಲ್ಲಿ ಪ್ರತಿಕ್ರಿಯೆ ಇರುತ್ತೆ, ಮನಸ್ಸಿನಲ್ಲಿ ಗತಿ ಇರುತ್ತೆ. ಅದು ಸಂಸ್ಕೃತಿ ಯಾವುದು ನಮ್ಮ ಪ್ರಜ್ಞೆನಲ್ಲೂ ಕೂಡ ಆ ಗತಿಯ ಮುಖಾಂತರ ನಾವು ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಹೋಗ್ತೀವಿ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಆ ಗತಿ ಸ್ಥಿರವಾಗ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ನೀವು 7ನೇ ಬಿಂದುನಲ್ಲಿ ಅನುಭವಿಸ್ತೀರ. 7ನೇ ಬಿಂದುನಲ್ಲಿ ಗತಿ ಎಷ್ಟರ ಮಟ್ಟಿಗೆ ವೇಗವಾಗಿರುತ್ತೆ ಅಂತಂದ್ರೆ ಆ ವೇಗದಲ್ಲಿ ಕೂಡ ಒಂದು ರೀತಿಯಾದಂತ ಸ್ಥಿರತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರು ಮೈಸೂರು ಹೈವೇನಲ್ಲಿ 120ರಲ್ಲಿ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ, ಕಂಟಿನ್ಯೂಸ್ ಆಗಿ. ಇವಾಗೆಲ್ಲ ಹೊಸ ಕಾರ್ಗಳು ಬಂದಿದೆ ಅಲ್ವಾ? ಹೊಸ ಕಾರಲ್ಲಿ ನೀವು ಸ್ಪೀಡ್ ಸೆಟ್ ಮಾಡಿ ಇಟ್ಬಿಡ್ಬೋದು. ಇದೇ ಸ್ಪೀಡಲ್ಲಿ ಹೋಗ್ಬೇಕು, ಇದೇ ಗತಿನಲ್ಲಿ ಹೋಗ್ಬೇಕು, ಇದೇ ವೇಗವಾಗಿ ಹೋಗ್ಬೇಕು ಅಂತ ನೀವು ಸೆಟ್ ಮಾಡಿ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ. 120ರಲ್ಲೋ 130ಕ್ಕೋ ಸೆಟ್ ಮಾಡಿದ್ರಿ, ಹೋಗ್ತಾ ಇದ್ದೀರಾ. ಆ ಗತಿನಲ್ಲೂ ಕೂಡ ಅದು ವೇಗವಾಗಿ ಹೋಗ್ತಾ ಇದೆ. ಆದ್ರೆ ವೇಗವಾಗಿ ಹೋಗ್ತಾ ಇದ್ರೆ ಆಲ್ಮೋಸ್ಟ್ ಚಲನೆ ಮಾಡ್ತಿಲ್ವೇನೋ ಅಂತ ಅನ್ಸುತ್ತೆ ನಮ್ಗೆ. ಗತಿನಲ್ಲಿ ವ್ಯತ್ಯಾಸ ಆಗ್ತಾ ಇದ್ರೆ ಚಲನೆ ಮಾಡುವಂತ ಅನುಭವ ಜಾಸ್ತಿ ಆಗುತ್ತೆ. ಒಂದೇ ರೀತಿಯಾಗಿ ಹೋಗ್ತಾ ಇತ್ತು ಅಂತಂದ್ರೆ ಚಲನೆ ಮಾಡ್ತಿಲ್ಲ, ಸುಮ್ಮನೆ ಫ್ಲೈ ಮಾಡ್ತಾ ಇದೀವಿ, ಸುಮ್ಮನೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಎಷ್ಟೋ ಸತಿ ಹೋಗ್ತಾನೆ ಇಲ್ಲ, ಸುಮ್ಮನೆ ಇದೀವಿ ಅಂತ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಸೊ ವೇಗ ವ್ಯತ್ಯಾಸ ಮಾಡಿದ್ರೆ ಅವಾಗ ನಮಗೆ ನಾವು ಹೋಗ್ತಾ ಇರತಕ್ಕಂಥ ಅನುಭವ ಬರುತ್ತೆ. ವೇಗ ಒಂದು ರೀತಿಯಲ್ಲಿ ಸ್ಥಿರವಾಗಿತ್ತು ಅಂತಂದ್ರೆ ಅದೇ ಸ್ಥಿರತೆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಾವು ಕೂಡ ಸ್ಥಿರವಾಗಿದ್ದೀವಿ ಅಂತ ಅನಿಸ್ಲಿಕ್ಕೆ ಶುರು ಮಾಡುತ್ತೆ. ಸೊ ಧ್ಯಾನದಲ್ಲಿ ಏನಾಗುತ್ತೆ, ಮನಸ್ಸಿನ ಗತಿಶೀಲತೆ ಕಡಿಮೆ ಆಗಿ ಮನಸ್ಸಿನ ಗತಿಶೀಲತೆ ಹೋಗಿ ಇವಾಗ ಪ್ರಜ್ಞೆಯ ಗತಿಶೀಲತೆಯಲ್ಲಿ ಅದು ವ್ಯಕ್ತವಾಗುತ್ತೆ. ಕಾಲಕ್ರಮೇಣದಲ್ಲಿ ಪ್ರಜ್ಞೆಯ ಗತಿಶೀಲತೆ ಹೋಗಿ 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 ನಾವು ದೇಹ ಮನಸ್ಸು ಸ್ಥಿರವಾಗಿದ್ದರದನ್ನ ಅನುಭವಿಸ್ತೀವಿ. ದೇಹ ಮನಸ್ಸು ಸ್ಥಿರವಾಗಿಲ್ದಿರ ನಾವು ಧ್ಯಾನದಲ್ಲಿ ಪ್ರಗತಿ ಮಾಡ್ಲಿಕ್ಕೆ ಆಗಲ್ಲ. ನಾವು ಧ್ಯಾನದಲ್ಲಿ ಪ್ರಗತಿ ಮಾಡ್ಬೇಕಂದ್ರೆ ದೇಹ ಮನಸ್ಸು ಸ್ಥಿರವಾಗಿರ್ಬೇಕು. ಆಂತರ್ಯದಲ್ಲಿ ಆಧ್ಯಾತ್ಮಿಕ ಸ್ತರದಲ್ಲಿ ಅಂದ್ರೆ ಪ್ರಜ್ಞೆಯ ಸ್ತರದಲ್ಲಿ ಏನು ನಮ್ಮ ಗತಿ ಮತ್ತು ವೇಗ ಪಡ್ಕೋಬೇಕು, ಚಲನೆ ಮಾಡ್ಕೋಬೇಕು. ಅಲ್ಲಿ ಚಲನೆಯನ್ನು ಪಡ್ಕೊಂಡು ನಾವು ಚಲನಾರಹಿತವಾದಂತ ಸ್ಥಿತಿಗೆ ವಾಪಸ್ ಹೋಗಿ ಮುಟ್ಟಬೇಕು. ಮೂಲ ಇದೆಯಲ್ಲ, ಅದು ಚಲನಾರಹಿತವಾದಂತ ಸ್ಥಿತಿ. ಅಲ್ಲಿ ಹೋಗಿ ಮುಟ್ಬೇಕು. ಮೊದಲು ನಮ್ಮ ದೇಹ ಯಾವಾಗಲೂ ಚಲನೆಯಲ್ಲಿ ಇರುತ್ತೆ, ಅದನ್ನ ನಾವು ಸ್ಥಿರಗೊಳಿಸ್ತೀವಿ. ತದನಂತರ ಮನಸ್ಸು ಚಲನೆ ಇರುತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸನ್ನು ಸ್ಥಿರಗೊಳಿಸ್ತೀವಿ.
ಕಾಲಕ್ರಮೇಣದಲ್ಲಿ ಪ್ರಜ್ಞೆ ಸ್ಥಿರವಾಗಿರತಕ್ಕಂಥದ್ದು ಏನಿದೆ, ಚಲನೆ ಇರುತ್ತೆ. ಆ ಪ್ರಜ್ಞೆಯ ಚಲನೆಯನ್ನೇ ನಾವು ಆಧ್ಯಾತ್ಮಿಕ ಪ್ರಯಾಣ ಅಂತ ನಾವು ಹೇಳ್ತೀವಿ. ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಮಾಡ್ತಾ ಆ ಪ್ರಜ್ಞೆಯಲ್ಲಿ ಇರತಕ್ಕಂಥ ಚಕ್ರಗಳ ನಡುವಿನ ಚಲನೆಯನ್ನು ಕೂಡ ನಾವು ಕಾಲಕ್ರಮೇಣದಲ್ಲಿ ನಾವು ಮುಂದುವರಿತೆಲ್ಲ ಮೂಲಕ್ಕೆ ಹತ್ರ ಹೋಗ್ತಿದ್ದಂಗೆ ಆ ಚಲನೆ ಕೂಡ ಬೇಕಾಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇಕಾಗಿಲ್ಲ. ಸೊ ಮೂಲದಲ್ಲಿ ಹೇಗೆ ಸ್ಥಿರವಾಗಿದೆಯೋ ಅವಾಗ ನಾವೇನ್ ಮಾಡ್ತೀವಿ, ದೇಹ, ಮನಸ್ಸು ಮತ್ತು ಆಧ್ಯಾತ್ಮಿಕ ಸ್ತರ, ಮೂರು ಸ್ತರದಲ್ಲೂ ಕೂಡ ನಾವು ಸ್ಥಿರವಾಗಿ ನೆಲೆಗೊಂಡಾಗ ನಾವು ನಮ್ಮ ಮೂಲದೆಡೆಗೆ ಚೆನ್ನಾಗಿ ಬೆಳೆದಿದ್ದೀವಿ ಅಂತ ಅರ್ಥ. ಮೊದಲು ದೇಹ ತಟಸ್ಥವಾಗಿರುತ್ತೆ, ತದನಂತರ ದೇಹ ಮನಸ್ಸು ಎರಡೂ ತಟಸ್ಥವಾಗುತ್ತೆ. ತದನಂತರ ಕಾಲಕ್ರಮೇಣದಲ್ಲಿ ಆಧ್ಯಾತ್ಮಿಕ ಪ್ರಯಾಣ ಸಾಕಷ್ಟು ಮಟ್ಟಿಗೆ ಮುಂದುವರೆದಾಗ 12ನೇ ಬಿಂದು ದಾಟಿದಾಗ ಅಲ್ಲಿ ಕೂಡ ಆಧ್ಯಾತ್ಮಿಕ ಚಲನೆ ಕೂಡ ಸಾಕಷ್ಟು ಸ್ಥಿರವಾಗಿದೆ ಅಂತ ಅನಿಸುತ್ತೆ. ಸೊ ಮೂರೂ ಅಸ್ತಿತ್ವಗಳು ಸ್ಥಿರವಾಗಿದ್ದಾಗ ನಾವು ಮೂಲದೆಡೆಗೆ ಸಾಕಷ್ಟು ಅವಿನಾಭಾವ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಅಂತ. ಸರಿನಾ? ಮೂರೂ ಸ್ಥಿರವಾಗಬೇಕು. ಸೃಷ್ಟಿಯಲ್ಲಿ ಇರಬೇಕಾದ್ರೆ ಗತಿಶೀಲತೆ ಇರುತ್ತೆ. ಯಾವ ಸ್ತರದಲ್ಲಿ ಇರುತ್ತೆ? ದೇಹದ ಸ್ತರದಲ್ಲಿ, ಮನಸ್ಸಿನ ಸ್ತರದಲ್ಲಿ ಮತ್ತು ಆಧ್ಯಾತ್ಮಿಕ ಸ್ತರದಲ್ಲಿ ಗತಿಶೀಲತೆ ಇರುತ್ತೆ. ಮೂಲದಲ್ಲಿ ಏನಿದೆ? ಸ್ಥಿರವಾದಂಥ ಸ್ಥಿತಿ ಇದೆ. ಸೊ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅದೇ ಸ್ಥಿರವಾದಂಥ ಸ್ಥಿತಿಗೆ ಮತ್ತೆ ಮರುಕಳಿಸ್ತೀವಿ. ಇಷ್ಟ ಆಗಲ್ಲ. ಸರಿನಾ? ಏಕೆಂದರೆ ಆತನಲ್ಲಿದ್ದ ಮೂಲದ ಸತ್ವಾಂಶವು ಪ್ರಬಲವಾಗಿತ್ತಾದ ಕಾರಣ ಆತನನ್ನು ತನ್ನ ಕಡೆಗೆ ಆಕರ್ಷಿಸತೊಡಗಿತು. ಯಾವ ವಸ್ತುವು ಚಲನಗೊಂಡು ಸೃಷ್ಟಿಗೆ ಕಾರಣವಾಯಿತು ಅದು ಮನುಷ್ಯನಲ್ಲಿಯೂ ಕಾಣಿಸಿಕೊಂಡಿತು. ಅದರ ಆಧಾರವೇ ಗತಿಶೀಲವಾದಿದ್ದರಿಂದ ಅದು ಸ್ಥಿರಸ್ಥಿತಿಗೆ ವಿರುದ್ಧವಾಗಿತ್ತು. ಈಗ ಮತ್ತೆ ಆ ಸ್ಥಿರಸ್ಥಿತಿಗೆ ಹೋಗಬೇಕೆಂಬ ವಿಚಾರ ಬಂದ ಕೂಡಲೇ ತನ್ನಲ್ಲಿದ್ದ ಚಲನೆಯನ್ನು ಆದಷ್ಟು ಮಟ್ಟಿಗೆ ಗುಪ್ತ ಸ್ಥಿತಿಗೆ ತರುವುದು ಅವಶ್ಯಕವಾಯಿತು. ಇದನ್ನೇ ನಾವು ಮಾಡ್ತೀವಿ ಧ್ಯಾನದಲ್ಲಿ. ನಮ್ಮಲ್ಲಿರ್ತಕ್ಕಂಥ ಚಲನೆಯನ್ನು ಆದಷ್ಟು ಮಟ್ಟಿಗೆ ಗುಪ್ತ ಸ್ಥಿತಿಗೆ ಅಥವಾ ಸುಪ್ತ ಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಆತನು ಉಪಾಯಗಳನ್ನು ಶೋಧಿಸತೊಡಗಿದನು. ಈ ಗುಪ್ತ ಚಲನವು ಮೂಲಕ್ಕೆ ಹೊಂದಿಕೊಂಡಿದ್ದರೂ ಮೂಲದೊಂದಿಗೆ ಹೋಲಿಸಿದಾಗ ಒಂದು ರೀತಿಯಲ್ಲಿ ಹೇಗೆ ಸ್ಥೂಲವಾಗಿ ಕಾಣುವುದು, ಅಂಥದೇ ಯಾವುದಾದರೂ ಒಂದು ಸ್ಥೂಲ ವಸ್ತುವನ್ನು ಉದ್ದಿಷ್ಟ ಗುರಿ ಮುಟ್ಟಲು ತೆಗೆದುಕೊಳ್ಳಬೇಕೆಂದು ಕಂಡುಕೊಂಡನು. ಸೊ ಮೂಲಕ್ಕೆ ಹೋಲಿಸಿದ್ರೆ ಗುಪ್ತ ಚಲನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಥೂಲತೆ ಇದೆ. ಅದೇ ರೀತಿಯಾಗಿ ನಾವು ಒಂದು ಸ್ಥೂಲವಾದಂಥ ಭಂಗಿಯನ್ನು ತಗೊಂಡು ನಾವು ಮೂಲಕ್ಕೆ ಹೋಗ್ಲಿಕ್ಕೆ ಅಥವಾ ಗುಪ್ತ ಚಲನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ವಿಚಾರ ಬಂದ ಕೂಡದೆ ಪ್ರಳಯ ಕಾಲದಲ್ಲಿದ್ದಂತೆ ಒಂದು ತರಹದ ಆಕುಂಚನ ಅಥವಾ ಸಂಹಾರವನ್ನು ತನ್ನಲ್ಲಿ ತಂದುಕೊಳ್ಳಬೇಕೆಂದು ಆತನಿಗೆ ತಿಳಿಯಿತು. ಸೃಷ್ಟಿಗೆ ಮುಂಚೆ ಏನಿತ್ತು? ಪ್ರಳಯ ಆದಾಗ ಎಲ್ಲ ಆಕುಂಚನಗೊಂಡಿತ್ತು. ಆಕುಂಚನ ಅಂತಂದ್ರೆ ಕಾಂಟ್ರಾಕ್ಟೆಡ್, ಸಂಹಾರಗೊಂಡಿತ್ತು. ಅದೇ ರೀತಿಯ ಸ್ಥಿತಿಯನ್ನು ತಾನು ತಂದ್ಕೋಬೇಕು ಅಂತ ಮನುಷ್ಯನಿಗೆ ಹೊಳೆಯಿತು. ಆತ್ಮವು ವಿಶ್ವದಾದ್ಯಂತ ವ್ಯಾಪಿಸಿದಂತೆ ಮನುಷ್ಯನಲ್ಲಿಯೂ ವ್ಯಾಪಿಸಿದೆ. ಆಕುಂಚನವು ಪ್ರಾರಂಭವಾದಾಗ ಪ್ರಳಯದ ಸ್ಥಿತಿ ಉಂಟಾಗುವುದು. ಈಗ ಮನುಷ್ಯನಲ್ಲೂ ಕೂಡ ಇಂಥದ ಆಕುಂಚನ ಸ್ಥಿತಿ ಉಂಟಾದರೆ ವೈಯಕ್ತಿಕ ಪ್ರಳಯವು ಪ್ರಾರಂಭವಾಗುವುದು. ನೋಡಿ, ಮಹಾಪ್ರಳಯಕ್ಕೆ ಏನಾಗಬೇಕು? ಆಕುಂಚನ ಆಗಬೇಕು. ಎಲ್ಲಿ ಆಕುಂಚನ ಆಗುತ್ತೆ? ನಿಸರ್ಗದಲ್ಲಿ ಆಕುಂಚನ ಆದಾಗ ಮಹಾಪ್ರಳಯ, ಮನುಷ್ಯನಲ್ಲಿ ಆಕುಂಚನ ಆದಾಗ ವೈಯಕ್ತಿಕ ಪ್ರಳಯ. ಸರಿ, ಇಂಥ ಆಕುಂಚನದ ಸ್ಥಿತಿ ಉಂಟಾದರೆ ವೈಯಕ್ತಿಕ ಪ್ರಳಯವು ಆರಂಭವಾಗುವುದು. ಅರ್ಥಾತ್ ಸ್ಥೂಲತೆಯ ಸ್ಥಿತಿಯಿಂದ ಅವನು ಮೂಲ ಸ್ಥಿತಿಯಡೆಗೆ ಜಿಗಿಯತೊಡಗುವನು. ಮನುಷ್ಯನಲ್ಲಿ ಈ ಆಕುಂಚನ ಅಥವಾ ಸಂಹಾರದ ಸ್ಥಿತಿ ಹೇಗಿರುವುದು? ಪಸರಿಸಿದ ತನ್ನ ಶರೀರವನ್ನು ಹೇಗಾದರೂ ಮುದುಡಿಕೊಳ್ಳಬೇಕೆಂದು ಇಂಥ ಸಂಹಾರವಾಗಬಲ್ಲದು. ಆಕುಂಚನವು ಯಾವಾಗಲೂ ಕೆಳಗಿನಿಂದಲೇ ಪ್ರಾರಂಭವಾಗಿ ಕ್ರಮೇಣ ಮೇಲಕ್ಕೆ ಆಗಬಹುದು, ಏಕೆಂದರೆ ಅದಕ್ಕೆ ಮೇಲುಗಡೆ ಹೋಗಬೇಕಾಗಿದೆ. ಮನುಷ್ಯನಾದರೂ ತನ್ನ ಕೆಳಗಿನಿಂದ ತನ್ನ ಆಕುಂಚನವನ್ನು ಆರಂಭಿಸಿದರೆ ಆತನ ಸ್ಥಿತಿಯು ಅದೇ ಆಗುವುದು. ಎಂದರೆ ತನ್ನ ಕಾಲುಗಳನ್ನು ಇತರ ಅವಯವಗಳನ್ನು ಒಂದು ಅವಸ್ಥೆಯಲ್ಲಿರಿಸಿ ಶರೀರವನ್ನು ನಿಶ್ಚಲಗೊಳಿಸಬೇಕು. ನೋಡಿ, ಶರೀರವನ್ನು ನಿಶ್ಚಲಗೊಳಿಸಬೇಕು. ಸೊ 3 ಸ್ತರದಲ್ಲಾಗುತ್ತೆ ನಮ್ಮ ಚಲನೆ. ಮೂಲದ ಕಡೆಗೆ ಶರೀರ ನಿಶ್ಚಲಗೊಳ್ಳಬೇಕು, ಮನಸ್ಸು ನಿಶ್ಚಲಗೊಳ್ಳಬೇಕು. ಕಾಲ ಕ್ರಮೇಣದಲ್ಲಿ ಪ್ರಜ್ಞೆಯಲ್ಲಿ ಪ್ರಯಾಣ ಮಾಡಿದ ನಂತರ ಪ್ರಜ್ಞೆಯು ನಿಶ್ಚಲಗೊಳ್ಳುವುದು. ಅದಕ್ಕೆ ನಾವು ಪ್ರಜ್ಞೆಯನ್ನು ದಾಟಿ ಹೋಗ್ತೀವಿ ಅಂತ ಹೇಳ್ತೀವಿ ನಮ್ಮಲ್ಲಿ. ಸರಿನಾ? ಇದನ್ನು ಆತನು ಹೇಗಾದರೂ ಮಾಡಬಹುದು, ಆದರೆ ಕೊನೆಗೆ ಆಗುವುದು ಆಸನದ ಆಕೃತಿಯೇ. ಹೀಗಾಗುವುದು ಅವಶ್ಯಕ, ಏಕೆಂದರೆ ಅದು ಆತ್ಮವನ್ನು ತಲುಪಲು ದಾರಿ ಮಾಡಿಕೊಡುವುದು. ನೋಡಿ, ನಾವು ಕಾಲ್ ಮಡಚು ಕುಳಿತುಕೊಂಡಾಗ ಆತ್ಮದ ಕಡೆಗೆ ಹೋಗ್ಲಿಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ನಮ್ಮ ಹಿಂದಿನ ಕಾಲದವರೆಲ್ಲರೂ ಕೂಡ ಕೆಳಗಡೆಗೆ ಚಕ್ಕಂಬಳಕ ಹಾಕಿ ಯಾವಾಗಲೂ ಕೂತ್ಕೊಳ್ಳೋರು. ಈಗ ನಾವು ಚಕ್ಕಂಬಳಕ ಹಾಕಿ ಕೂತ್ಕೊಳ್ಳುವಂತ ಪರಿಪಾಠ ಬಿಟ್ಬಿಟ್ಟಿದ್ದೀವಿ. ಪರಿಪಾಠ ಬಿಟ್ಟಿರೋದ್ರಿಂದ ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ಚೆನ್ನಾಗಿ ನಾವು ವ್ಯಾಪಾರ ಕೊಡ್ತಾ ಇದ್ದೀವಿ.
ಮೂಳೆ ಡಾಕ್ಟರ್ಗಳಿಗೆ. ಸರಿನಾ? ನೀವು ಆಕುಂಚನದ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ಹಣ ಆಕುಂಚನವಾಗಿ ನಿಮ್ಮ ಹತ್ರನೇ ಇರುತ್ತೆ. ನೀವು ಆಕುಂಚನದ ಕೂತ್ಕೊಳ್ಳೋದ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದನ್ನ ಬಿಟ್ಬಿಟ್ರೆ ಹಣ ಹಾಗೆ ಕಾಲನ್ನು ಹರಡಿರ್ತೀರೋ ಆಗ ಹಣ ಕೂಡ ಹರಡಿ ಬೇರೆ ಡಾಕ್ಟರ್ ಹತ್ರ ಹೋಗ್ತಾ ಇರುತ್ತೆ. ಸರಿನಾ? ಯಾರ್ಯಾರು ನಿನ್ನೆ ಒಬ್ರಿಗೆ ಕೆಳಗಡೆ ಕೂತ್ಕೊಳ್ಬೇಕು ನಾನು, ನೀವು ಮೇಲ್ಗಡೆ ಕೂತ್ಕೊಂಡು ಸಿಟ್ಟಿಂಗ್ ಕೊಡಿತ್ತು, ನಾನು ಕೆಳಗಡೆ ಕೂತ್ಕೊಂಡೆ ಸಿಟ್ಟಿಂಗ್ ಕೊಟ್ಟೆ ಅವ್ರಿಗೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಿಟ್ಟಿಂಗ್. ನಾನು ಬಹಳ ದಿವಸ ಆಗಿತ್ತು ಕೆಳಗಡೆ ಕೂತ್ಕೊಂಡು ಸಿಟ್ಟಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಬರೋರೆಲ್ಲ ಬರೀ ಮೇಲ್ಗಡೆ ಕೂತ್ಕೊಳ್ತಾರೆ, ಚೇರ್ ಮೇಲೆ ಕೂತ್ಕೊಳ್ಳೋದ್ರೆ ಜಾಸ್ತಿ ದಿನ ಬರೋದು. ಬಟ್ ಕೆಳಗಡೆ ಕೂತ್ಕೊಂಡಾಗ ಎಷ್ಟು ಚೆನ್ನಾಗಿತ್ತು ಸಿಟ್ಟಿಂಗು ಅಂತಂದ್ರೆ ನಾ ಹೇಳಿದೆ ಅವ್ರಿಗೆ, ಕೆಳಗಡೆ ಕೂತ್ಕೊಂಡು ಸಿಟ್ಟಿಂಗ್ ಕೊಟ್ಟು ಬಹಳ ದಿವಸ ಆಗಿತ್ತು, ಚೆನ್ನಾಗಿತ್ತು ಅಂತ. ಆಕುಂಚನ ಮಾಡಿದಾಗ ಆ ಸ್ಥಿತಿಗೆ ಹೋಗ್ಬೇಕಾದ್ರೆ ಆಕುಂಚನ ಮಾಡಿದಾಗ ಏನಾಗುತ್ತೆ, ನಮ್ಮ ಕಾಲು ನಾವು ಮಡ್ಸ್ಕೊಂಡು ಕೂತ್ಕೊಂಡಾಗ ಕೆಳಗಡೆ ನಾವು ಕೂಡ ಆತ್ಮದೆಡೆಗೆ ಹೋಗಿರ್ತೀವಿ ಅಲ್ವಾ, ಸ್ಥಿತಿಗೆ ಕೊಡ್ಬೇಕಾದ್ರೆ. ಸೊ ಹಾಗಾಗಿ ಎಷ್ಟೋ ಸತಿ ತುಂಬಾ ಜನ ಪ್ರಶಿಕ್ಷಕರು ಚೇರ್ ಮೇಲೆ ಕೂಡ ಕಾಲು ಮಡ್ಸ್ಕೊಳ್ಳೋದನ್ನ ನೋಡಿದಿರ ಅಲ್ವಾ, ಚೇರ್ ಮೇಲೆ ಕೂಡ ಕಾಲನ್ನ ಮಡ್ಸ್ಕೊಂಡು ಕೂತ್ಕೊಳ್ತಾರೆ. ಸೊ ನೀವು ಚೇರ್ ಮೇಲೆ ಆಕುಂಚನ ಮಾಡ್ಕೊಳ್ತಿರೋ ನೆಲದ ಮೇಲೆ ಆಕುಂಚನ ಮಾಡ್ಕೊಳ್ತಿರೋ, ಒಟ್ಟಿನಲ್ಲಿ ಆಕುಂಚನ ಮಾಡ್ಕೋಬೇಕು. ಒಂದೇ ಒಂದು ಟಿಪ್ ಹೇಳಿರ್ತೀನಿ, ಆಕುಂಚನ ಮಾಡ್ಕೊಂಡ್ರೆ ದುಡ್ಡು ನಿಮ್ಮ ಹತ್ರನೇ ಉಳಿಯುತ್ತೆ. ಇದೊಂದು ಟಿಪ್ ಸಾಕು, ಎಲ್ಲರೂ ಇನ್ಮೇಲೆ ಆಕುಂಚನ ಮಾಡ್ಕೊಳ್ಳಿ. ದುಡ್ಡು ಉಳಿಯುತ್ತೆ ಸರ್, ಮಾಡೇ ಮಾಡ್ತೀವಿ ಬಿಡಿ ಸರ್, ಎಷ್ಟಾದ್ರೂ ಕಷ್ಟ ಆಗ್ಲಿ ಅದು. ನಾವು ಬೇರೆದು ಹೇಳಿದ್ರೆ ಆತ್ಮದೆಡೆಗೆ ಹೋಗ್ತೀರಾ, ಅಯ್ಯೋ ಆಗ್ಲಿ ಬಿಡಿ ಸರ್ ನಿಧಾನಕ್ಕೆ ಹೋಗೋಣ, ಅದರಲ್ಲಿ ಅರ್ಜೆಂಟ್ ಏನು. ಇವತ್ತೇ ನೀವು ಆಕುಂಚನ ಮಾಡಿದ್ರೆ ದುಡ್ಡು ಉಳಿಯುತ್ತೆ ಅಂತ ಇವತ್ತಿಂದನೇ ಮಾಡ್ಲಿಕ್ಕೆ ಶುರು ಮಾಡ್ತೀರ. ಸರಿ, ಆಯ್ತು. ಒಂದು ಆಸನದಲ್ಲಿರಿಸಿ ಶರೀರವನ್ನು ನಿಶ್ಚಲಗೊಳಿಸಬೇಕು. ಇದನ್ನು ಆತನು ಹೇಗಾದರೂ ಮಾಡಬಹುದು. ಅದರ ಕೊನೆಗೆ ಆಗುವುದು ಆಸನದ ಪ್ರಕ್ರಿಯೆ, ಆಕೃತಿಯೇ ಹೀಗಾವುದು ಅವಶ್ಯಕ. ಏಕೆಂದರೆ ಅದು ಆತ್ಮವನ್ನು ತಲುಪಲು ದಾರಿ ಮಾಡಿಕೊಡುವುದು. ಆಸನ ಪದ್ಧತಿಯು ಯಾವಾಗಲೂ ಒಂದೇ ಆಗಿರಬೇಕು. ಈಗ ಕೈಕಾಲು ಮಡ್ಸ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ತಾರೆ, ಕೈಯೂ ಅಷ್ಟೇ ಹಿಂಗೆ ಹಿಡ್ಕೊಂಡು ಕೂತ್ಕೋಬಾರದು. ಹಳೆ ಕಾಲದಲ್ಲಿ ನಾವು ಸಹ ಸಿನಿಮಾ ನೋಡ್ಬೇಕಾದ್ರೆ ಸಣ್ಣ ವಯಸ್ಸಲ್ಲಿ ಧ್ಯಾನ ಮಾಡಬೇಕು ಅಂತ ಆಸೆ ಇತ್ತು. ಧ್ಯಾನ ಮಾಡಬೇಕು ಅಂತ ಆಸೆ ಇತ್ತಲ್ಲ, ಎಲ್ಲ ಸಿನಿಮಾದಲ್ಲಿ ಏನ್ ತೋರಿಸ್ತಾರೆ, ಧ್ಯಾನ ಮಾಡ್ಲಿಕ್ಕೆ ಮುಂಚೆ ಒಂದು ಕಮಂಡಲು ಇರಬೇಕು, ಒಂದು ಇದಿರ್ಬೇಕಲ್ವಾ, ಏನಂತಾರೆ ಅದಕ್ಕೆ, ಅದ್ ಹೆಸರು ಮಾಡ್ತೋಯ್ತು ನಂಗೆ, ಹಿಂಗೆ ಹಿಡ್ಕೊಳ್ತಾರಲ್ಲ ಸಪೋರ್ಟ್ಗೆ, ಅದಕ್ಕೆ ಏನಂತಾರೆ? ಅಂತಾರೆ ಅನ್ಸರ್ ಅದಕ್ಕೆ. ದಂಡ, ಮಂತ್ರದಂಡ. ದಂಡ ದಂಡ. ಸೊ ದಂಡ ಮತ್ತು ಕಮಂಡ್ಲಿ ಇರಬೇಕು. ಆಯ್ತಾ? ನಾವು ಸಣ್ಣ ಹುಡುಗರು ಆಗಿರ್ಬೇಕಾದ್ರೆ ದಂಡ ಕಮಂಡ್ಲಿ ಇಲ್ವಲ್ಲ ಮನೆಯಲ್ಲಿ, ಅದಕ್ಕೆ ಒಂದು ಕೋಲ್ ತಗೊಂಡು ದಂಡ ಅಂತ ಇಟ್ಕೊಳ್ಳೋದು, ಒಂದು ಲೋಟ ನೀರು ತಗೊಂಡು ಅದು ಕಮಂಡಲ ಅಂತ ಇಟ್ಕೊಳ್ಳೋದು. ಯಾರು ಡಿಸ್ಟರ್ಬ್ ಮಾಡ್ತಿದ್ವಿ, ಯಾರು ಧ್ಯಾನ ಡಿಸ್ಟರ್ಬ್ ಮಾಡಬಾರ್ದು, ನೀವು ನಾವಿವಾಗ ಧ್ಯಾನ ಮಾಡ್ತಿದ್ವಿ ಅಂತ ಒಂದು ಲೋಟ ನೀರು ಪಕ್ಕದಲ್ಲಿ ಇಟ್ಕೊಂಡು ಹಿಂಗೆ ದಂಡನ ಕೈಲಿ ಇಟ್ಕೊಂಡು ಇಲ್ಲಿ ಸಪೋರ್ಟ್ ಕೊಟ್ಕೊಂಡು ಕೂತ್ಕೊಳ್ತಾ ಇದ್ವಿ. ಧ್ಯಾನ ಮಾಡ್ತಿದ್ವಿ, ಯಾರು ಡಿಸ್ಟರ್ಬ್ ಮಾಡ್ಬಿಡ್ರಿ. ಆಯ್ತಾ? ನಾನು ಹೇಳ್ತಿದ್ದೆ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ, ಅದು ಎಲ್ಲಿ ಗೊತ್ತಾ ಕೂತ್ಕೊಳ್ತಾ ಇದ್ದು, ಅಡಿಗೆ ಮನೆಯಲ್ಲಿ. ಅಲ್ಲೇ ನೀರು ಹಿಡ್ಕೊಳ್ಳೋದು, ಅಲ್ಲೇ ಕೂತ್ಕೊಳ್ಳೋದು. ಆಯ್ತು. ಸೊ ಅಂದ್ರೆ ನೋಡಿ, ಆಗ ನಮ್ಗೆ ಏನ್ ಅರ್ಥವಾಗಿತ್ತು, ಧ್ಯಾನ ಮಾಡ್ಬೇಕಂತಂದ್ರೆ ನಿಮ್ಗೆ ದಂಡ ಕಮಂತರ ಇಲ್ದಿರ ನೀವು ಧ್ಯಾನ ಮಾಡೋಂಗಿಲ್ಲ ಅಂತ. ಈ ಸಿನಿಮಾದಲ್ಲೂ ಅದೇ ತಂದು ತೋರಿಸೋದು ಎಲ್ಲ ಕಡೆ, ದಂಡ ಕಮಂಡಲ ತಗೊಂಡು ಹೋಗಿ. ಆದ್ರೆ ದಂಡ ಕಮಂಡಲಿಗಿಂತ ಹೆಚ್ಚಾಗಿ ಅಫ್ಕೋರ್ಸ್ ಈಗಲೂ ಕೂಡ ನೀವು ನೀರು ಇಟ್ಕೊಂಡಿರ್ತೀರಲ್ವಾ, ನೀರೇನಾದ್ರು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಆ ನೀರು ಚಾರ್ಜ್ ಅಪ್ ಆಗುತ್ತೆ, ನೀವು ಧ್ಯಾನ ಮಾಡ್ತಾ ಮಾಡ್ತಾ. ಈಗಲೂ ಕೂಡ ಏನ್ ವ್ಯತ್ಯಾಸ ಏನಾಗಲ್ಲ. ನೀರ್ ಕಡೆ ಗಮನ ಕೊಡುವಂತ ಅಗತ್ಯ ಇಲ್ಲ, ಪಕ್ಕದಲ್ಲಿ ಒಂಚೂರು ನೀರು ಇಟ್ಕೊಂಡು ಧ್ಯಾನ ಮಾಡ್ರಿ, ಆ ನೀರು ಚಾರ್ಜ್ ಆಗುತ್ತೆ. ನೀರಿನ ಆಕೃತಿ ಒಳಗಡೆ ಅದು ಬದಲಾವಣೆ ಆಗುತ್ತೆ. ಇದು ಸೈನ್ಸ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಪ್ರತಿಯೊಂದು ನೀರಿನ ಅಂಶ ಇರುತ್ತಲ್ವ, ಆ ನೀರಿನ ಅಂಶಕ್ಕೆ ತನ್ನದೇ ಆದಂತ ಆಕೃತಿ ಇರುತ್ತೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಆಕೃತಿ ಬದಲಾವಣೆ ಆಗ್ತಾ ಹೋಗುತ್ತೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಿಂದನೂ ನೀರಿನಲ್ಲಿ ಇರ್ತಕ್ಕಂಥ ಆ ಅಂಶದ ಆಕೃತಿ ಬದಲಾವಣೆ ಆಗುತ್ತೆ. ನೀವು ಮಂತ್ರ ಜಪ ಮಾಡಿದ್ರೆ ಒಂದು ಆಕೃತಿ ಬರುತ್ತೆ, ಧ್ಯಾನ ಮಾಡಿದ್ರೆ ಮತ್ತೊಂದು ಆಕೃತಿ ಬರುತ್ತೆ, ಬೈದ್ರೆ ಇನ್ನೊಂದು ಆಕೃತಿ ಬರುತ್ತೆ, ಹೊಗಳಿದ್ರೆ ಇನ್ನೊಂದು ಆಕೃತಿ ಬರುತ್ತೆ, ಕೋಪ ಮಾಡ್ಕೊಂಡ್ರೆ ಇನ್ನೊಂದು ಆಕೃತಿ ಬರುತ್ತೆ. ಆ ನೀರಿನ ಅಂಶ ಇದೆಯಲ್ಲ, ನಮ್ಮ ಭಾವನೆಗಳದ್ದು ಸ್ಪಂದಿಸುತ್ತೆ. ಸೊ ನಾವು ಯಾವಾಗಲೂ ಕೋಪ ಮಾಡ್ಕೊಂಡಿದ್ದಾಗ ನಮ್ಮ ಒಳಗಡೆ ಇರತಕ್ಕಂಥ ನೀರಿನ ಅಂಶ ಅದಕ್ಕೆ ಸ್ಪಂದನೆ ಮಾಡುತ್ತೆ. ನೀವು ಅನ್ಕೋಬಹುದು, ನಾವು ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತೀವಲ್ಲ, ಯಾಕೆ ಖುಷಿಯಾಗಿರ್ಬೇಕು ಅಂತಂದ್ರೆ, ಖುಷಿಯಾಗಿದ್ದಾಗ ನಮ್ಮ ಒಳಗಡೆ ಇರ್ತಕ್ಕಂಥ ನೀರಿನ ಅಂಶ ಇದೆಯಲ್ಲ, ಆ ನೀರಿನ ಅಂಶ ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಂಡಾಗ ಅದು ಹೆಚ್ಚು ಸಂಸ್ಕಾರಗಳು ಅಂಟ್ಕೊಳ್ಳಿಕ್ಕೆ ಅವಕಾಶ ಕೊಡಲ್ಲ ಖುಷಿಯಾದಾಗ.
ನೋಡಿ, ಮನಸ್ಸು ಖುಷಿಯಾಗಿದ್ದಾಗ ಯಾರೋ ಏನೋ ಬೈದ್ರಪ್ಪ, ಬೇಜಾರು ಮಾಡ್ಕೊಳ್ತೀರಾ, ಏನೋ ಬೈಕೊಳ್ತೀನಿ ಬಿಡಪ್ಪ ಅಲ್ವಾ? ಅದೇ ನಿಮ್ಗೆ ಖುಷಿಯಾಗಿಲ್ಲ ಮೂಡು ಅಂತ ಇಟ್ಕೊಳ್ರಿ, ನೀವೇ ಆಲ್ರೆಡಿ ಕೋಪ ಮಾಡ್ಕೊಂಡಿದ್ರಿ, ಯಾರು ಬಂದಿದ ತಕ್ಷಣ ಸರಿ ನಾಳೆ ಬಿಡಬೇಕು ಅಂತ ಅನ್ಸುತ್ತೆ, ಯಾರು ಬೈದ್ರು, ಹೌದೋ ಇಲ್ಲೋ? ನೋಡಿ ಹೆಂಗಿದೆ, ನಮ್ಮ ಸ್ಥಿತಿ ಹೇಗಿದೆಯೋ ಅದ್ರ ಪ್ರಕಾರ ನಾವು ಪ್ರತಿಕ್ರಿಯೆ ತೋರಿಸ್ತೀವಲ್ವಾ? ಅದ್ರಲ್ಲಿ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಪ್ರತಿ ಸತಿ ನಾವು ಖುಷಿಯಾಗಿದ್ದಾಗ ಒಂದು ತಿಳ್ಕೊಳ್ರಿ, ನಮ್ಮಲ್ಲಿ 70% ಭಾಗ, ದೇಹದ 70% ಭಾಗ ನೀರಿನ ಅಂಶ, ನೀರೇ ಇದೆ. ಆ ನೀರಿನ ಅಂಶ ಇದೆಯಲ್ಲ, ಆ ನೀರಿನ ಅಂಶ ಪ್ರತಿಯೊಂದು ಕಣ ಕೂಡ ನಮ್ಮ ಭಾವನೆಗಳಿಗೆ ಅದು ಸ್ಪಂದಿಸುತ್ತೆ. ಆ ಕಣ ಯಾವ ರೀತಿ ಸ್ಪಂದಿಸುತ್ತೆ ಅಂತಂದ್ರೆ, ಅದು ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಇದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೋದು. ನೀರಿನ ಕಣ ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಸೊ ನಮ್ಮ ಭಾವನೆಗಳು ಯಾವ್ದಿರುತ್ತೋ ಅದೇ ರೀತಿಯಾಗಿ ನೀರಿನ ಕಣಗಳು ರೂಪುಗೊಳ್ಳುತ್ತೆ ಒಳಗಡೆ. ನೀರಿನ ಕಣಗಳು ಒಂದು ರೀತಿಯಾಗಿ ರೂಪುಗೊಂಡಿದ್ದಾಗ ಸಂಸ್ಕಾರ ಅಂಟ್ಕೊಳ್ಳೋದು ಜಾಸ್ತಿ ಆಗುತ್ತೆ. ನೀರಿನ ಕಣಗಳು ಮತ್ತೊಂದು ರೀತಿಯಲ್ಲಿ ರೂಪುಗೊಂಡಾಗ ಸಂಸ್ಕಾರ ಅಂಟ್ಕೊಳ್ಳಲ್ಲ. ಅರ್ಥ ಆಯ್ತಾ? ಅಂದ್ರೆ ಸಂಸ್ಕಾರ ಮಾಡುವಂತ ರೀತಿಯಲ್ಲಿ ನಾವು ಜೀವನ ಮಾಡಲ್ಲ. ಇದು ಅರ್ಥ ಆಯ್ತಾ? ಸೊ ಇದು ಜ್ಞಾಪಕ ಇಟ್ಕೊಳ್ರಿ, ಒಳಗಡೆ ಇರ್ತಕ್ಕಂಥ ನೀರೇನಿದೆಯಲ್ಲ, 70% ಭಾಗ, ಪ್ರತಿಶತ ಮನುಷ್ಯರಲ್ಲಿ ನೀರೇನೆ. ಉಳಿದ ಅಂಶಗಳೆಲ್ಲ ಸೇರಿದ್ರೆ 30%. ಆ 70%ನೇ ನಾವು ಬದಲಾವಣೆ ಮಾಡಿಬಿಟ್ರೆ ನಮ್ಮ ಭಾವನೆಗಳಿಂದ, ಆ ನೀರು ನಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತೆ. ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಸರಿನಾ? ನಾವು ಯಾವಾಗ್ಲೂ ಕೋಪ ಮಾಡ್ಕೊಂಡಿದ್ರೆ ನಾವು ಆ ನೀರಿನ ರೂಪ ಇದ್ದಲ್ಲ ಅದನ್ನ ಹಾಳು ಮಾಡ್ತೀವಿ. ಅದು ಜಾಸ್ತಿ ಸಂಸ್ಕಾರಗಳನ್ನ ಅಂಟ್ಕೊಳ್ಳಿಕ್ಕೆ ಶುರು ಮಾಡುತ್ತೆ, ಅಂಟಿಸ್ಕೊಳ್ಳಿಕ್ಕೆ. ಅದೇ ನಾವು ಖುಷಿಯಾಗಿದ್ದಾಗ ಆ ನೀರಿನ ಅಂಶದ ರೂಪ ಬದಲಾವಣೆ ಆಗಿ ಅದು ಸಂಸ್ಕಾರನ ಅಂಟ್ಕೊಳ್ಳಿಕ್ಕೆ ಸಾಧ್ಯನೇ ಮಾಡಲ್ಲ. ನೀವೇನೇ ಮಾಡಿದ್ರು ಸಂಸ್ಕಾರ ಅಂಟ್ಕೊಳ್ಳಲ್ಲ. ಅರ್ಥ ಆಯ್ತಾ? ಸರಿ ಸರಿ, ಇವತ್ತು ನೀವು ಹೇಳಿದೆಲ್ಲ ಒಳ್ಳೇದಾಯ್ತು. ಖುಷಿಯಾಗಿ ನಮ್ಮ ಮನೇಲಿ ನನಗೆ ಯಾವಾಗ್ಲೂ ಕಿಟ್ಲೆ ಮಾಡ್ತಿರ್ತಾರೆ, 2 ಹೋಗಿ ಬಿಡ್ತೀನಿ ಅವ್ರಿಗೆ ಇವತ್ತು. ಒಳ್ಳೆ ಬ್ರದರ್, ನೀರ್ ಕುಡಿಬೇಕಾದ್ರೆ ಏನೋ ಹೇಳ್ಬೇಕು ಅಂತ ಹೇಳ್ತೀವಿ. ನೀರು ಕುಡಿಬೇಕಾದ್ರೆ ನೀವೇನ್ ಹೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಈಗ ನೋಡಿ, ಊಟ ಮಾಡ್ಬೇಕಾದ್ರೆ ಅದು ದೈವದಿಂದ ಬಂದಿದೆ ಅಂತ ಏನು ಭಾವನೆಯಲ್ಲಿ ಊಟ ಮಾಡ್ತಿರೋ, ಅದೇ ರೀತಿಯಾಗಿ ನೀರು ಕುಡಿದಾಗ್ಲೂ ಅದು ಕೂಡ ದೈವದಿಂದನೇ ಬಂದಿರೋ ಒಂದು ಭಾವನೆಯಲ್ಲಿ ಯಾಕೆ ಮಾಡಬಾರದು? ಅದು ನಮ್ಮನ್ನ ಪ್ಯೂರಿಫೈ ಮಾಡುತ್ತೆ, ಶುದ್ಧ ಮಾಡುತ್ತೆ ಅಂತ ಓದಿದೀವಲ್ಲ 8ನೇ ನಿಯಮದಲ್ಲಿ. ನೀವು ಹ್ಯಾಕ್ ಶುದ್ಧ ಮಾಡುತ್ತೆ ಅಂತಂದ್ರೆ, ನೀರಿನ ಕಣಗಳ ರೂಪವನ್ನು ಬದಲಾವಣೆ ಮಾಡಿ ನಮಗೆ ಶುದ್ಧ ಮಾಡುತ್ತೆ. ಹ್ಯಾಕ್ ಶುದ್ಧ ಮಾಡುತ್ತೆ ಅಂತ ನೀವು ಅನ್ಕೋಬಹುದು. ಏನಾಗುತ್ತೆ, ಆ ಭಾವನೆಯಿಂದ ಕುಡಿದಾಗ ಆ ಭಾವನೆಗೆ ನಮ್ಮ ನೀರು ಪ್ರತಿಸ್ಪಂದನೆ ಮಾಡುತ್ತೆ. ಅಲ್ಲಿರ್ತಕ್ಕಂಥ ನೀರು ಅದು ಆ ಭಾವನೆಗೆ ಸ್ಪಂದನೆ ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ನೀರಿನ ಅಂಶನ ಸ್ಪಂದನೆ ಮಾಡುತ್ತೆ. ಸ್ಪಂದನೆ ಮಾಡ್ತಿದ್ದಂಗೆನೆ ಆ ನೀರಿನ ಕಣಗಳು ತನ್ನ ರೂಪವನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ. ಬದಲಾವಣೆ ಮಾಡ್ಕೊಳ್ತಾ ಯಾವುದು ಉತ್ಕೃಷ್ಟವಾದಂಥ ರೂಪಕ್ಕೆ ಬಂದ್ರೆ ದೈವತ್ವಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೋ, ಎಲ್ಲ ನೀರಿನ ಕಣಗಳು ನಮ್ಮಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಅದು ಆ ರೂಪಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಆ ರೂಪಕ್ಕೆ ಬಂದಂತ ನೀರಿನ ಅಂಶ ಇದ್ದವರು ದೈವತ್ವಕ್ಕೆ ಸೆನ್ಸಿಟಿವಿಟಿ ಬೆಳೆಸ್ಕೊಳ್ತಾರೆ, ಸೂಕ್ಷ್ಮತೆ ಬೆಳೆಸ್ಕೊಳ್ತಾರೆ. ಸರಿನಾ? ಇದೆಲ್ಲ ಕೂಡ ಕಣ್ಣು ಕಾಣದೇ ಇರತಕ್ಕಂಥದ್ದು ಪ್ರತಿನಿತ್ಯ ಆಗೋದು. ಸರಿ. ಸೊ ನಮ್ಮಲ್ಲಿರ್ತಕ್ಕಂಥ ನೀರಿನ ಅಂಶ, ಅದರಲ್ಲಿರ್ತಕ್ಕಂಥ ಕಣಗಳು ನಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡುತ್ತೆ. ಇದು ಅತ್ಯಂತ ಪ್ರಮುಖವಾಗಿ ಆಗ್ತಕ್ಕಂಥದ್ದು. ಸೊ ಊಟ ಮಾಡ್ಬೇಕಾದ್ರೆ ಅದನ್ನ ದೈವತ್ವದ ಭಾವನೆಯಿಂದ ತಗೊಂಡಾಗ ಆ ದೈವತ್ವದ ಭಾವನೆಯಿಂದ ಕೂಡಿರ್ತಕ್ಕಂಥ ಊಟ ನಮ್ಗೆ ಏನ್ ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ನೀರಿನ ಅಂಶನೆಲ್ಲ ಬದಲಾವಣೆ ಮಾಡುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಕಾನ್ಸ್ಟೆಂಟ್ ರಿಮೆಂಬರೆನ್ಸ್ ಹೇಳ್ತೀವಲ್ಲ, ನಿರಂತರ ಸ್ಮರಣೆಯಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮಲ್ಲಿ ದೇಹದಾದ್ಯಂತ ಇರತಕ್ಕಂಥ ಎಲ್ಲ ಕಣಗಳು ಉತ್ಕೃಷ್ಟವಾದಂತ ಒಂದು ರೂಪಕ್ಕೆ ಬರುತ್ತೆ. ಆ ಉತ್ಕೃಷ್ಟವಾದಂತ ರೂಪಕ್ಕೆ ಬಂದಾಗ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಅದು ನಮ್ಮನ್ನ ಮೂಲದೆಡೆಗೆ ವೇಗವಾಗಿ ಕರ್ಕೊಂಡು ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನಿರಂತರ ಸ್ಮರಣೆ ಮಾಡಿದಾಗ ನಮ್ಮ ದೇಹದಲ್ಲಿ ಎಲ್ಲ ಕಣಗಳ ಸ್ತರದಲ್ಲಿ ಬದಲಾವಣೆ ಆಗುತ್ತೆ. ನೀವು ಅನ್ಕೋಬೇಡಿ ನಮ್ಮ ದೇಹ ಏನು ರೆಸ್ಪಾಂಡ್ ಮಾಡಲ್ಲ ಅಂತ. ದೇಹಕ್ಕೆ ಜೀವ ಇರೋವರೆಗೂ ಕೂಡ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗೆ ಅದು ರೆಸ್ಪಾಂಡ್ ಮಾಡುತ್ತೆ. ಜೀವ ಹೋದಂತ ಶವವಾಗಿ ಬಿದ್ದಿರತಕ್ಕಂಥ ದೇಹ ಯಾವುದಕ್ಕೂ ಪ್ರತಿಕ್ರಿಯೆ ತೋರಿಸ್ಲಿಕ್ಕೆ ಆಗಲ್ಲ. ಅದೇ ಜೀವಂತವಾಗಿರ್ತಕ್ಕಂಥ ದೇಹ ಪ್ರತಿಯೊಂದಕ್ಕೂ ಕೂಡ ಪ್ರತಿಕ್ರಿಯೆ ತೋರಿಸುತ್ತೆ, ತನ್ನನ್ನೇ ತಾನು ಮಾರ್ಪಾಡು ಮಾಡ್ಕೊಳ್ಳುತ್ತೆ. ಸರಿನಾ? ಸೊ ಇವತ್ತಾನು ಬೆಳಿಗ್ಗೆ ಕಾಫಿನೋ ಟೀನೋ ಏನಾದ್ರು ಕುಡಿದಿದ್ರೆ ದೈವತ್ವದ ಒಂದು ಆಲೋಚನೆ ಎಷ್ಟು ಜನ ಕುಡಿದಿದೆ ಅಂತ ನೋಡ್ಕೊಳ್ರಿ.
ಆಯ್ತಾ. ನಾವೇನ್ ಮಾಡ್ತೀವಿ, ಕಾಫಿಗೆ ಸಕ್ಕರೆ ಕಮ್ಮಿ ಆಗಿತ್ತು ಸರ್ ಅಂತ ಹೇಳಿದ್ರೆ, ಆಯ್ತು ಒಂದು ಇರ್ಲಿ ಬಿಡಿ ಸರ್, ಒಂದು ಲೋಟ ಕಾಫಿ ಕುಡಿದ್ಬಿಡೋಣ, ಆಮೇಲೆ ಒಂದು ಸ್ಪೂನ್ ಸಕ್ಕರೆ ತಿಂದ್ಬಿಟ್ರೆ ಎರಡು ಒಳಗಡೆ ಹೋಗಿ ಮಿಕ್ಸ್ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ಒಂದು ಲೋಟ ನೀರು ಕುಡಿದ್ಬಿಡೋಣ, ಸಡನ್ ಆಗಿ ಏನೋ ಜ್ಞಾಪಕ ಬಂತು, ದೈವತ್ವದ ಭಾವನೆ, ಈಗ ಜ್ಞಾಪಿಸ್ಕೊಂಬೋಣ, ಅದು ಒಳಗಡೆ ಹೋಗಿ ಮಿಕ್ಸ್ ಆಗುತ್ತೆ. ಅದು ಬೇರೆ. ಅದು ಕೆಲಸ ಮಾಡ್ತಕ್ಕಂಥ ರೀತಿ ಬೇರೆ. ಅದು ಕೆಲಸ ಮಾಡ್ತಾ ಇರ್ಬೇಕಾದ್ರೇನೆ, ನೀರು ಕುಡಿತಾ ಇರ್ಬೇಕಾದ್ರೆ, ಊಟ ಮಾಡ್ತಾ ಇರ್ಬೇಕಾದ್ರೆ ದೈವತ್ವ ನೆನೆಸ್ಕೊಂಡು ತಿನ್ನೋದಿದೆಯಲ್ಲ, ಅದು ಮಾಡ್ತಕ್ಕಂಥ ಕೆಲಸ ಬೇರೆ. ನೇಚರ್ಲಿ ಯಾವಾಗಲೂ ಸ್ಪಾಂಟೇನಿಯಸ್ ಆಗಿ ಆಗ್ಬೇಕು, ತನಗೆ ತಾನಾಗೆ ಆಗ್ಬೇಕು. ಆದಾಗ ಅದು ನ್ಯಾಚುರಲ್ ಆಗಿ ಆಗ್ತಿದೆ ಅಂತ ಹೇಳ್ತೀವಿ. ತನಗೆ ತಾನಾಗೆ ಆಗ್ಬೇಕು, ಯಾವುದೇ ಪ್ರಯತ್ನ ಇಲ್ಲದೀರ, ಯಾವುದೇ ಶಕ್ತಿ ಉಪಯೋಗಿಸುವಂತ ಅವಶ್ಯಕತೆ ಇಲ್ಲದಿರ ತನಗೆ ತಾನಾಗಿ ಆಗ್ಬೇಕು ಅಲ್ವಾ. ಈಗ ಉಸಿರಾಡ್ತಿರೋದು ತನಗೆ ತಾನಾಗಿ ಆಗ್ತಾ ಇದೆ. ಆ ಉಸಿರಾಡೋದಕ್ಕೆ ತನಗೆ ತಾನಾಗಿ ಆಗದಿರ ಅದು ಪ್ರತಿ ಸತಿ ಒಂದು ಪ್ರಯಾಸ ಪಡಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಡಾಕ್ಟರ್ ಹತ್ರ ಹೋಗ್ತೀರಾ, ನಂಗೆ ಏನೋ ಪ್ರಾಬ್ಲಮ್ ಆಗಿದೆ ಉಸಿರಲ್ಲಿ ಅಲ್ವಾ. ಅದು ನೈಸರ್ಗಿಕವಾಗಿತ್ತು ಅಂತಂದ್ರೆ ಯಾವುದೇ ಪ್ರಯತ್ನ ಬೇಡ, ತನ್ನ ಪಾಡು ಆಗ್ತಾ ಇರುತ್ತೆ ಅಲ್ವಾ. ಅದೇ ರೀತಿಯಾಗಿ ನಾವು ಸಹಜವಾಗಿದ್ದಾಗ ಏನಾಗುತ್ತೆ, ಎಲ್ಲ ಕೆಲಸ ತನಗೆ ತಾನಾಗೆ ಅಚ್ಚುಕಟ್ಟಾಗಿ ಆಗುತ್ತೆ. ನಾವು ಏನು ಪ್ರಯತ್ನ ಪಡುವಂತ ಅಗತ್ಯ ಇಲ್ಲ. ನಾವು ದೈವತ್ವಕ್ಕೆ ಹೊಂದ್ಕೊಳ್ತಾ ಇದ್ದೀವಿ, ನಾವು ಬ್ರಹ್ಮಾಂಡ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಒಂದು ಗುರುತು ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಕೆಲಸ ಕೂಡ ತನಗೆ ತಾನಾಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ನಮ್ಮ ಪ್ರಯತ್ನ ಕಡಿಮೆ ಬೇಕಾಗುತ್ತೆ. ಪಿಂಡ ಪ್ರದೇಶದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ನಮ್ಗೆ ಹೆಚ್ಚಿನ ಪ್ರಯತ್ನ ಬೇಕು. ಒಂದು ಸಣ್ಣ ಕೆಲಸ ಆಗ್ಬೇಕಾದ್ರೆ ಹೆಚ್ಚಿನ ಪ್ರಯತ್ನ ಬೇಕು. ಬ್ರಹ್ಮಾಂಡಕ್ಕೆ ಬಂದಾಗ ಏನಾಗುತ್ತೆ, ಪ್ರಯತ್ನ ಕಡಿಮೆ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆನೆ ಪ್ರಯತ್ನ ಕಡಿಮೆ ಆಗುತ್ತೆ, ಕೆಲಸ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅತಿ ಕಡಿಮೆ ಪ್ರಯತ್ನದಲ್ಲಿ ಅತ್ಯುತ್ಕೃಷ್ಟವಾದಂತ ಒಂದು ಫಲಿತಾಂಶವನ್ನು ನೋಡ್ತೀರ. ಇನ್ನು ಮುಂದಕ್ಕೆ ಬೆಳೆದಾಗ ಹೆಚ್ಚಿನ ಪ್ರಯತ್ನದಲ್ಲಿ ಕಡಿಮೆ ಫಲಿತಾಂಶ ನೋಡೋದು ಪಿಂಡ ಪ್ರದೇಶ. ಫಲಿತಾಂಶಕ್ಕೆ ತಕ್ಕಂತೆ ಪ್ರಯತ್ನಕ್ಕೆ ತಕ್ಕಂತೆ ಫಲಿತಾಂಶ ನೋಡೋದು ಬ್ರಹ್ಮಾಂಡ ಮಂಡಲ. ನೀವು 10ರಿಂದ 12ನೇ ಬಿಂದು ಹೋಗುವಷ್ಟೊತ್ತಿಗೆ ನಿಮ್ಮ ಪ್ರಯತ್ನ ಕಮ್ಮಿ ಇರುತ್ತೆ, ಅದರ ಫಲಿತಾಂಶ ಉತ್ಕೃಷ್ಟವಾಗಿರುತ್ತೆ, ಮಹೋನ್ನತವಾಗಿರುತ್ತೆ. ಸರಿನಾ. ಸೊ 1ನೇ ಬಿಂದುವಿನಿಂದ 12ನೇ ಬಿಂದು ಹೋಗ್ತಾ ಹೋಗ್ತಾ ನಮ್ಮ ಪ್ರಯತ್ನ ಕಡಿಮೆ ಆಗ್ತಾ ಹೋಗುತ್ತೆ, ಆದ್ರೆ ಫಲಿತಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಇದು ಆಧ್ಯಾತ್ಮದಲ್ಲಿ ಇರ್ತಕ್ಕಂಥ ಒಂದು ಪ್ರಿನ್ಸಿಪಲ್, ತತ್ವ. ಪ್ರಯತ್ನ ಕಡಿಮೆ ಆದಂತೆಲ್ಲ ನಮ್ಮ ಫಲಿತಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಪ್ರಯತ್ನ ಪಟ್ಟಾಗ ನಾವು ನಮ್ಮ ದೇಹ ಮನಸ್ಸಿಗೆ ಅಂಟಿಕೊಂಡಿರ್ತೀವಿ, ಹಾಗಾಗಿ ಹೆಚ್ಚಿನ ಪರಿಶ್ರಮ ಪಡಬೇಕಾಗುತ್ತೆ. ಹೆಚ್ಚಿನ ಪರಿಶ್ರಮಕ್ಕೆ ಸಣ್ಣ ಫಲಿತಾಂಶ ಬರುತ್ತೆ. ಅದೇ ನಾವು ಬೆಳೀತಾ ಬೆಳೀತಾ ಏನಾಗುತ್ತೆ, ನಾವು ನಮ್ಮ ಆಧ್ಯಾತ್ಮದ ಅಸ್ತಿತ್ವಕ್ಕೆ ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಯಾವಾಗ ಆಧ್ಯಾತ್ಮದ ಅಸ್ತಿತ್ವಕ್ಕೆ ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ ಸ್ವಲ್ಪ ಪ್ರಯತ್ನ ಸಾಕು, ಸ್ವಲ್ಪ ಜಾಸ್ತಿ ಪ್ರಯತ್ನ ಫಲಿತಾಂಶ ಬರುತ್ತೆ. ನಾವು ಮೂರನ್ನು ಬಿಟ್ಟು ನಾವು ದೈವತ್ವಕ್ಕೆ ಅಂಟಿಕೊಂಡಾಗ ಏನಾಗುತ್ತೆ, ಆ ಮೂರು ಸಾಧನಗಳನ್ನು ಉಪಯೋಗಿಸ್ಕೊಂಡು ಅತ್ಯಂತ ಕಡಿಮೆ ಪ್ರಯತ್ನ ಪಟ್ಟರು ಕೂಡ ಹೆಚ್ಚಿನ, ಬಿಕಾಸ್ ದೈವತ್ವದ ಶಕ್ತಿ ನಮ್ಮ ಹಿಂದೆ ಇರೋದ್ರಿಂದ ನಮಗೆ ಹೆಚ್ಚಿನ ಫಲಿತಾಂಶ ಬರಲಿಕ್ಕೆ ಶುರು ಆಗುತ್ತೆ. ಸರಿನಾ. ಗುರುಗಳೆಲ್ಲ ಹಂಗೆ ಕೆಲಸ ಮಾಡಿದ್ರು. ಗುರುಗಳೆಲ್ಲ ಅತ್ಯಂತ ಕಡಿಮೆ ಪ್ರಯತ್ನ, ಫಲಿತಾಂಶ ಮಾತ್ರ ಉತ್ಕೃಷ್ಟವಾಗಿರುತ್ತೆ. ಸರಿ ಸರಿ, ಮುಂದೆ ಹೋಗೋಣ. ಇವಾಗ ಆಸನ ಪರಿಸ್ಥಿತಿ, ಆಸನ ಪದ್ಧತಿಯು ಯಾವಾಗಲೂ ಒಂದೇ ಆಗಿರಬೇಕು. ಕಾರಣವಿಷ್ಟೇ, ಮೂಲವನ್ನು ತಲುಪಬೇಕೆಂಬ ಅಪೇಕ್ಷೆಯಿಂದ ಉಂಟಾದ ಕೂಡಲೇ ಈ ವಿಶಿಷ್ಟ ಉದ್ದೇಶವನ್ನು ಸಾಧಿಸಲು ಆತನು ಪ್ರಾರಂಭದಿಂದ ಕೈಗೊಂಡ ಉಪಾಯವು ಆತನನ್ನು ಮೂಲದೊಂದಿಗೆ ಜೋಡಿಸಿತು. ಸೊ ಆಸನದ ಅಷ್ಟು ಇಂಪಾರ್ಟೆಂಟು. ಯಾವಾಗ ನಾವು ಮೂಲ ಸೇರ್ಬೇಕು ಅಂತ ಹೇಳಿ ಆಕುಂಚನವನ್ನು ಬರ್ಸ್ಕೊಳ್ತೀವೋ, ಆ ಉದ್ದೇಶ ಸಾಧಿಸಲು ಆತನು ಪ್ರಾರಂಭದಲ್ಲಿ ಕೈಗೊಂಡ ಉಪಾಯವು ಅಂದ್ರೆ ಆಕುಂಚನದ ಸ್ಥಿತಿ ಆತನನ್ನು ಮೂಲದೊಂದಿಗೆ ಜೋಡಿಸಿತು. ಆದುದರಿಂದ ಮೂಲದೊಂದಿಗೆ ಸಂಬಂಧವನ್ನು ಪ್ರಸ್ತಾಪಿಸುವ ಆಸನವೇ ಆತನಿಗೆ ಹೆಚ್ಚು ಸಹಾಯಕಾರಿ ಆಗಬಲ್ಲದು. ಆದ್ದರಿಂದ ಪ್ರಾರಂಭಿಕ ಸಂಸ್ಕಾರದ ಸಮಸ್ಯೆಯು ಪರಿಹಾರವಾಗುವುದು. ಸೊ 2 ಕೆಲಸ ಆಗುತ್ತೆ. ಸರಿಯಾದಂಥ ಆಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ದೆ ಆದ್ರೆ ಮೂಲದೊಂದಿಗೆ ನಮ್ಮ ಸಂಬಂಧವನ್ನು ನಾವು ಜೋಡಣೆ ಮಾಡ್ಕೊಳ್ತೀವಿ. 2ನೇದು ಸಂಸ್ಕಾರದ ಸಮಸ್ಯೆಯಿಂದನೂ ಪರಿಹಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಪ್ರತಿ ಸತಿ ಧ್ಯಾನ ಕೂತ್ಕೊಂಡಾಗ ಬೇರೆ ಬೇರೆ ಆಸನಗಳಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗಬಾರ್ದು. ಆಸನ ಬದಲಾವಣೆ ಆಯ್ತು ಅಂತ ಮತ್ತೆ ಮೈಕೈ ನೋವು ಬರ್ತಿರುತ್ತೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಆಗುತ್ತೆ. ಸೊ ಧ್ಯಾನದಲ್ಲಿ ನಾವು ಆಳಕ್ಕೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಒಂದೇ ಆಸನದಲ್ಲಿ ಕೂತ್ಕೊಂಡ್ರೆ ಕಾಲಕ್ರಮೇಣ ಮನಸ್ಸಿಗೆ ಈ ಆಸನದಲ್ಲಿ ಕೂತ್ಕೊಂಡ್ರೆ ಧ್ಯಾನ ಮಾಡಬೇಕು ಅಂತ ಅನ್ಸುತ್ತೆ, ಈ ಆಸನದಲ್ಲಿ ಕೂತ್ಕೊಂಡ್ರೆ ಮೂಲದೊಂದಿಗೆ ನಮ್ಮ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಅದು ನಿಧಾನಕ್ಕೆ ಅದನ್ನೇ ಮಾಡ್ಕೊಳ್ತಾ ಹೋಗುತ್ತೆ. ತ್ವರಿತವಾಗಿ ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಇಳಿಲಿಕ್ಕೆ ಸಾಧ್ಯವಾಗುತ್ತೆ ಯಾವಾಗ ನಮ್ಮ ಆಸನ ಸ್ಥಿರವಾದಾಗ.
ಒಂದೇ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಸಂಧ್ಯೆಯನ್ನು ಆಚರಿಸುವುದು ಬಹಳ ಲಾಭದಾಯಕವೆಂದು ತೀರ ಪ್ರಾಚೀನ ಕಾಲದಿಂದಲೂ ತಿಳಿಯಲಾಗಿದೆ. ಕಾರಣವೇನೆಂದರೆ ಆ ಅವಸ್ಥೆಯಲ್ಲಿ ದೈವಿ ಕೃಪೆಯ ಶಕ್ತಿಯುತ ಧಾರೆಗಳು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರುವು. ಅಂಡರ್ಲೈನ್ ಮಾಡ್ಕೊಳ್ರಿ. ಆ ಅವಸ್ಥೆಯಲ್ಲಿ ಅದೇ ಒಂದೇ ಆಸನದಲ್ಲಿ ಕೂತ್ಕೊಂಡಾಗ ರೆಗ್ಯುಲರ್ ಆಗಿ ಏನಾಗುತ್ತೆ, ಆ ಅವಸ್ಥೆಯಲ್ಲಿ ದೈವಿ ಕೃಪೆಯ ಶಕ್ತಿಯುತ ಧಾರೆಗಳು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರುವು. ಒಂದು ವೇಳೆ ಜಿಜ್ಞಾಸುವು ಅಂಕುಡೊಂಕು ಸ್ಥಿತಿಯಲ್ಲಿ ಕುಳಿತುದಾದರೆ ಅಥವಾ ಮೇಲಿಂದ ಮೇಲೆ ಆಸನವನ್ನು ಬದಲಾಯಿಸುತ್ತಾ ಹೋದರೆ ಧಾರೆಗಳು ನೇರವಾಗಿ ಅವತರಣದಲ್ಲಿ ತಡೆ ಉಂಟಾಗಿ ಆತನಿಗೆ ಅಷ್ಟು ಲಾಭವಾಗುವುದಿಲ್ಲ. ಧಾರೆಗಳೇನೋ ಬರ್ತಾ ಇದೆ, ನಾವು ನಮ್ಮ ದೇಹವನ್ನು ಅಲ್ಲಾಡಿಸ್ತಾ ಇದ್ರೆ, ಆಸನ ಬದಲಾವಣೆ ಮಾಡ್ಕೊಳ್ತಾ ಇದ್ರೆ ಅದರಿಂದ ಆಗ್ಬೇಕಾಗಿರ್ತಕ್ಕಂಥ ಲಾಭ ಆಗಲ್ಲ. ಆದುದರಿಂದ ಆಧ್ಯಾತ್ಮಿಕ ಲಾಭ ಆನಂದಗಳನ್ನು ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಪಡೆಯಬೇಕೆನ್ನುವವರು ಸರಳವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ನಾವು ಸರಳತೆ ಎಡೆಗೆ ಹೋಗ್ಬೇಕು. ಅದಕ್ಕೆ ನಾವು ಸರಳವಾಗಿ ಸುಖಾಸನದಲ್ಲಿ ಕೂತ್ಕೊಳ್ತೀವಿ. ಮೊದಲನೇ ದಿವಸದಿಂದನೇ ಸರಳತೆಗೆ ಹೋಗ್ಬೇಕಲ್ವಾ, ಸರಳತೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಳ್ತೀವಿ ಸುಖಾಸನದಲ್ಲಿ ಕೂತ್ಕೊಂಡು. ಇಲ್ಲದಿದ್ದರೆ ಹೆಚ್ಚಿನ ಲಾಭದಿಂದ ವಂಚಿತರಾಗಬೇಕಾಗುವುದು. ಆಸನದಲ್ಲಿ ಸರಳವಾಗಿ ಕತ್ತೆತ್ತು ಕೂಡುವುದರಿಂದ ಸುಳುವು ತೋರುವುದೆಂದು ಕೆಲವರು ಭಾವಿಸಬಹುದು. ಆದರೆ ಹಾಗೇನೂ ಅಲ್ಲ. ತತ್ವತಃ ಸೇವಕನು ಒಡೆಯ ಮುಂದೆ ಒಬ್ಬ ಸೈನಿಕನು ತನ್ನ ಮೇಲಾಧಿಕಾರಿ ಎದುರು ಪೆರೇಡಿನಲ್ಲಿ ಕಾಣಿಸಿಕೊಳ್ಳುವಂತೆ ಇರತಕ್ಕದ್ದು. ಇದು ಎಕ್ಸಾಮಿನೇಷನ್ ಅಲ್ಲಿ ಆ ಸೆಂಟೆನ್ಸ್ ಬರುತ್ತೆ, ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಸರಿ, ಇದು ಇದು ಪ್ರಶ್ನೆ ಕೇಳ್ತಾರೆ. ಆ ಲೈನ್ ಇದೆಯಲ್ಲ, ತತ್ವಶಃ ಸೇವಕನು ಒಡೆಯನ ಮುಂದೆ ಒಬ್ಬ ಸೈನಿಕನು ತನ್ನ ಮೇಲಾಧಿಕಾರಿ ಎದುರು ಪರೇಡಿನಲ್ಲಿ ಕಾಣಿಸಿಕೊಳ್ಳುವಂತೆ ಇರತಕ್ಕದ್ದು. ಗುರುಗಳ ಮುಂದೆ ಹೇಗೆ ಬರಬೇಕು ಅಂತ ಕೇಳಿದಾಗ ಅದನ್ನು ಬರೀಬೇಕು. ಸೈನಿಕ ಪರೇಡ್ನಲ್ಲಿ ಮೇಲಾಧಿಕಾರಿ ಎದುರಿಗೆ ಬರ್ತಾರಲ್ಲ ಆ ತರ ಇರಬೇಕು. ಹೇಗಿರುತ್ತೆ ಅವ್ರ ಭಂಗಿ? ಅಧಿಕಾರಿಯು ಬರುತ್ತಲೇ ಸಾವಧಾನವೆಂಬ ಆಜ್ಞೆ ಬರುವುದು. ಕೂಡಲೇ ಸೈನಿಕನು ತನ್ನ ಎಲ್ಲ ಅವಯವಗಳನ್ನು ಬೇರ್ಪಡಿಸಿ ಅಲ್ಲ, ನೇರ್ಪಡಿಸಿ, ಜ್ಞಾಪಕ ಇಟ್ಕೊಳ್ರಿ. ಕನ್ನಡದಲ್ಲಿ ನೇರ್ಪಡಿಸಿ ಹೋಗಿ ಬೇರ್ಪಡಿಸಿ ಮಾಡ್ಬಿಟ್ರೆ ಅದು ಅಧ್ವಾನ ಹೋಗುತ್ತೆ. ಆಯ್ತಾ? ಅವಯವಗಳನ್ನು ನೇರ್ಪಡಿಸಿ ಶರೀರದಲ್ಲಿ ಸಮಸ್ಥಿತಿಯಲ್ಲಿ ಅಚಲವಾಗಿರಿಸಿ ಅಧಿಕಾರಿಯ ಕಡೆಗೆ ಏಕಾಗ್ರತೆಯಿಂದ ನೋಡಬೇಕಾಗುವುದು. ಈ ಪ್ಯಾರಾಗ್ರಾಫ್ ಇದೆಯಲ್ಲ, ತತ್ವಶಃ ಅಲ್ಲಿಂದ ಹಿಡಿದು ಕರ್ತವ್ಯವಾಗಿದ್ದೆ ಇದೆಯಲ್ಲ ಅಲ್ಲಿವರೆಗೂ, ಎಂಡ್ ಆಫ್ ದ ಪ್ಯಾರಾಗ್ರಾಫ್ ವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ನಿಮ್ಗೆ ಎಕ್ಸಾಮ್ನಲ್ಲಿ ಬರುತ್ತೆ. ಕೂಡಲೇ ಸೈನಿಕನು ತನ್ನ ಎಲ್ಲ ಅವಯವಗಳನ್ನು ಮೇರ್ಪಡಿಸಿಕೊಂಡು ಶರೀರವನ್ನು ಸಮಸ್ಥಿತಿಯಲ್ಲಿ ಅಚಲವಾಗಿರಿಸಿ ಅಧಿಕಾರಿಯ ಕಡೆಗೆ ಏಕಾಗ್ರತೆಯಿಂದ ನೋಡಬೇಕಾಗುವುದು. ಇದರಿಂದ ಆತನ ಶರೀರದ ದಕ್ಷತೆ, ಉತ್ಸಾಹ ಮತ್ತು ಆರೋಗ್ಯ ಮುಂತಾದವುಗಳು ಸೂಚಿತವಾಗುವು. ಶರೀರದ ದಕ್ಷತೆ, ಉತ್ಸಾಹ ಮತ್ತು ಆರೋಗ್ಯ. ಭಗವಂತ ಮುಂದೆಯೂ ಭಕ್ತನದು ಇದೇ ಕರ್ತವ್ಯವಾಗಿದೆ. ಆಯ್ತು, ಈಗ ಆಸನ ಆಯಿತು, ಆಸನದ ಭಂಗಿನೂ ಆಯಿತು, ಭಂಗಿಗೆ ಒಂದು ಉದಾಹರಣೆ ಕೊಟ್ಟಿದ್ದು ಆಯಿತು. ಈಗ ಕಡೆಗೆ ಪವಿತ್ರತೆ ಬಗ್ಗೆ ಬರ್ತಾ ಇದ್ದಾರೆ. ಸಮಯ ಆಯಿತು, ಸ್ಥಳ ಆಯಿತು, ಆಸನ ಆಯಿತು, ಭಂಗಿ ಆಯಿತು. ಈಗ ಪವಿತ್ರತೆಯ ಬಗೆಗೆ ವಿಶೇಷದ ಹಿಂದೂಗಳಲ್ಲಿ ಬಹಳ ಉನ್ನತ ಆದರ್ಶವನ್ನು ಇಡಲಾಗಿದೆ. ಆದರೆ ಅಧಃಪತನ ಹೊಂದಿದ ಇಂದಿನ ರೂಪದಲ್ಲಿ ಅದು ಕೇವಲ ವಿಚಾರದಲ್ಲಷ್ಟೇ ಉಳಿದುಕೊಂಡಿದೆ. ನಿಯಮಗಳೆಲ್ಲ ಮರೆತು ಹೋಗಿವೆ. ಕೇವಲ ಸ್ನಾನ ಮಾಡುವುದೊಂದೇ ನೆನಪಿನಲ್ಲಿ ಉಳಿಯಿತು. ಈ ಪವಿತ್ರತೆಯ ತಳಹದಿ ಹೀಗಿದೆ: ನಾವು ತಲುಪಬೇಕಾದ ಅವಿನಾಶಿ ತತ್ವವು ನಿಷ್ಕಳಂಕವೂ ಶುದ್ಧವೂ ಆಗಿದ್ದು ಅದರಲ್ಲಿ ಪವಿತ್ರತೆಯು ತಾನೇ ತಾನಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಅವಿನಾಶಿ ಅಂಶವು ನಿಷ್ಕಳಂಕವಾಗಿದ್ದು ಶುದ್ಧವೂ ಆಗಿದ್ದು ಅದರಲ್ಲಿ ಪವಿತ್ರತೆ ತಾನೇ ತಾನಾಗಿದೆ. ಇಂತೂ ನಾವು ಪವಿತ್ರತೆಯ ಆದರ್ಶವನ್ನು ಇರಿಸಿಕೊಂಡೆವು. ಅಂತೂ ಅದು ಎಂಥ ಪವಿತ್ರತೆ? ಮಲ, ವಿಕ್ಷೇಪ, ಆವರಣ ರಹಿತವಾದಂಥದ್ದು. ನಮ್ಮ ಅಸ್ತಿತ್ವದಲ್ಲಾದರೂ ಆ 3 ವಿಕಾರಗಳಿವೆ. ಅಸ್ತಿತ್ವದಲ್ಲಿರುವ 3 ವಿಕಾರಗಳು ಬರೆಯಿರಿ ಅಂತ ಕೇಳಿದಾಗ ಮಲ, ವಿಕ್ಷೇಪ, ಆವರಣ, ಅದು ಉತ್ತರ. ಪವಿತ್ರತೆ ಇದ್ದಲ್ಲಿ ಅವು ಇರಲಾರವು. ನಮ್ಮ ವಿಚಾರ ಇಂಥ ಉನ್ನತ ಮಟ್ಟದ ಪವಿತ್ರತೆ ಕಡೆಗೆ ಹರಿಯಿತು. ಆಗ ನಾವು ನಮ್ಮಲ್ಲಿದ್ದ ಬಾಹ್ಯ ವಸ್ತುಗಳಿಂದ ಆದರ್ಶದ ಅನುಕರಣವನ್ನು ಆರಂಭಿಸಿದೆವು. ಶರೀರವನ್ನು ಉಜ್ಜಿ ಶುದ್ಧಗೊಳಿಸತೊಡಗಿದೆವು.
ಅಶುದ್ಧ ಸ್ನಾನಗಳನ್ನು ಶುದ್ಧವಾಗಿರಿಸಲು ವಿಶೇಷ ಲಕ್ಷ್ಯ ವಹಿಸಿದೆವು. ಆಗ ಏನಾಯಿತು? ಬಾಹ್ಯ ಕ್ರಿಯೆಗಳಿಂದ ನಾವು ಮಾಡಹತ್ತಿದ ಪವಿತ್ರತೆಯು ಅನುಕರಣವು ಮನಸ್ಸಿನ ಮೇಲೆ ಪರಿಣಾಮ ಬೀರತೊಡಗಿತು. ಸೊ ಹೊರಗಡೆ ಪವಿತ್ರತೆನೆ ಹೊರಗಡೆ ಪರಿಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಶುರು ಮಾಡಿತು ಅಂತಂದ್ರೆ ಮನಸ್ಸಿನ ಮೇಲೂ ಕೂಡ ಅದು ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ನಾವು ಎಲ್ಲ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಪುಸ್ತಕಗಳೆಲ್ಲ ಹರಡಿರೋ ತರ ಬಿಡ್ಲಿಕ್ಕೆ ಬಿಡಲ್ಲ, ಎಲ್ಲವನ್ನು ಒಂದ್ ಕಡೆ ಜೋಡಿಸಿರ್ತೀವಿ. ಎಲ್ಲ ಪವಿತ್ರ, ಎಲ್ಲ ಕೂಡ ಶುದ್ಧವಾಗಿರ್ಬೇಕು ಅಂತ ಹೇಳ್ತೀವಿ. ಕ್ರಮೇಣ ಅದರಲ್ಲಿಯೂ ಶುದ್ಧತೆಯು ಸಂಚಾರವಾಯಿತು. ಹೀಗೆ ಬಹುಕಾಲ ನಡೆಯಿತು. ಜೊತೆಗೆ ನಮ್ಮ ದೃಷ್ಟಿಯಲ್ಲಿ ಆದರ್ಶವೂ ಸತತವಾಗಿ ಉಳಿದು ಈ ಪವಿತ್ರತೆಯನ್ನು ಹೆಚ್ಚಿಸಿತು. ಪವಿತ್ರತೆ ಹೋಗ್ಬೇಕು ಅಂತ ನಮ್ಮಲ್ಲಿ ಆದರ್ಶ ಇಟ್ಕೊಂಡಿದ್ರಲ್ಲ, ನಾವು ಹೊರಗಡೆ ಶುದ್ಧೀಕರಣ ಮಾಡ್ಕೊಳ್ತಿದ್ದಂಗೆನೆ ಆ ಪವಿತ್ರತೆ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯವಾಯಿತು. ಮೊದಲನೇದಾಗಿ ನಮ್ಮ ಕರ್ಮಗಳು ಮನಃಶುದ್ಧಿಯನ್ನು ಉಂಟು ಮಾಡುವುದರಲ್ಲಿ ತತ್ಪರವಾದವು. ಸೊ ನಾವು ಮಾಡ್ತಕ್ಕಂಥ ಕೆಲಸಗಳಿಂದ ಮನಸ್ಸಿನ ಶುದ್ಧಿ ಆಗ್ಲಿಕ್ಕೆ ಶುರು ಆಯಿತು. ಸಾಮಾನ್ಯವಾಗಿ ನಾವು ಸಂಸ್ಕಾರಗಳನ್ನು ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಕೆಲಸ ಮಾಡಿದಾಗ ಮನಸ್ಸಿನ ಶುದ್ಧತೆ ಆಗಲ್ಲ, ಮನಸ್ಸು ಮತ್ತು ಪ್ರಜ್ಞೆಯ ಅಶುದ್ಧತೆ ಆಗುತ್ತೆ. ಯಾಕಂದ್ರೆ ಸಂಸ್ಕಾರಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಸಂಸ್ಕಾರಗಳನ್ನು ಸೃಷ್ಟಿ ಮಾಡ್ಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ಜೀವನ ಮಾಡಿದ್ದೇ ಆದರೆ ನಮ್ಮ ಕೆಲಸಗಳು ನಮ್ಮ ಮನಸ್ಸು ಮತ್ತು ಪ್ರಜ್ಞೆಯನ್ನ ಶುದ್ಧೀಕರಣಗೊಳಿಸ್ತಾ ಹೋಗುತ್ತೆ. ಅಂದ್ರೆ ನೋಡಿ, ಕೆಲಸದಿಂದ ಕೂಡ ಶುದ್ಧೀಕರಣ ಸಾಧ್ಯ ಇದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ ಈ ತತ್ವ. ಮಾಡ್ತಕ್ಕಂಥ ಕೆಲಸದಿಂದ ಕೂಡ ಶುದ್ಧೀಕರಣ ಸಾಧ್ಯವಿದೆ. ಮನಸ್ಸು ಮತ್ತು ಪ್ರಜ್ಞೆಯ ಶುದ್ಧೀಕರಣ ಸಾಧ್ಯವಿದೆ. ಎರಡನೇದಾಗಿ ಗುರಿಯು ಬಂಗಾರಕ್ಕೆ ಸುಗಂಧ ಬೆರೆಸಿದಂತೆ ಮಾಡಿತು. ಹೇಳುವುದೇನು? ಪವಿತ್ರತೆ ಬೆಳೆಯಿತು, ಮನಃಶುದ್ಧಿಯಾಯಿತು, ಒಳ್ಳೆ ವಿಚಾರಗಳು ಉದಯಿಸತೊಡಗಿದವು. ಇವೆಲ್ಲ ನಮ್ಮ ಮುಖ್ಯ ಗುರಿಯ ಸಾಧನೆಯಲ್ಲಿ ಸಹಾಯಕವಾದವು. ಹೀಗೆ ನಮಗೆ ಇಬ್ಬಗೆಯ ಲಾಭವಾಯಿತು. ಕೆಲಸನೂ ಮಾಡ್ತಾ ಇದ್ದೀವಿ, ಅದರಿಂದಲೂ ಲಾಭ ಆಗ್ತಿದೆ. ಬಟ್ ಕೆಲಸದಿಂದ ಪವಿತ್ರತೆ ಕೂಡ ಜಾಸ್ತಿ ಆಗ್ತಾ ಇದೆ. ಪವಿತ್ರತೆ ಜಾಸ್ತಿ ಆದ್ರಿಂದ ಒಳ್ಳೆ ವಿಚಾರ ಬರ್ಲಿಕ್ಕೆ ಶುರು ಆಯಿತು. ಒಳ್ಳೆ ವಿಚಾರ ಬರ್ಲಿಕ್ಕೆ ಶುರು ಆದ್ರಿಂದ ಅದು ಕೂಡ ನಮಗೆ ಗುರಿ ಎಡೆಗೆ ಹೋಗ್ಲಿಕ್ಕೆ ಸಹಾಯ ಮಾಡಿತು. ಹೊರಗಡೆ ಕೆಲಸ ಮಾಡ್ತಾ ಇದ್ದೀವಿ, ಮನಸ್ಸು ಮತ್ತು ಪ್ರಜ್ಞೆ ಶುದ್ಧಿ ಆಯಿತು. ಮನಸ್ಸು ಪ್ರಜ್ಞೆ ಶುದ್ಧಿ ಆಗಿದ್ದರಿಂದ ಒಳ್ಳೆ ವಿಚಾರ ಬರ್ಲಿಕ್ಕೆ ಶುರು ಆಯಿತು. ಒಳ್ಳೆ ವಿಚಾರ ಬರ್ಲಿಕ್ಕೆ ಶುರು ಆಗಿದ್ದರಿಂದ ನಮ್ಮ ಗುರಿ ಎಡೆಗೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಯಿತು. ಹಾಗಾಗಿ ಬಾಬೂಜಿ ಅವರು ಸರಿಯಾದಂಥ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಿದ್ದೇ ಆದರೆ ಇಬ್ಬಗೆಯ ಲಾಭವಾಯಿತು ಅಂತ ಬರೀತಾ ಇದ್ದಾರೆ. ಆಂತರಿಕ ಓಡಾಟವಂತೂ ನಡೆದೇ ಇದ್ದಿತು, ಹೊರಗಡೆ ಓಡಾಟವೂ ಕೂಡ ಈ ಕೆಲಸದಲ್ಲಿ ಸಹಾಯ ಮಾಡಿತು. ಧ್ಯಾನನೂ ಮಾಡ್ತಾ ಇದ್ದೀರಾ, ಧ್ಯಾನದ ಜೊತೆಗೆ ಈಗ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಾ. ಆದರೆ ಕೆಲಸ ಕಾರ್ಯಗಳಿಗೂ ಕೂಡ ಗುರಿಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಇದೆ. ಗುರಿಯನ್ನು ಮುಟ್ಟುವುದರಲ್ಲಿ ಇವೆರಡೂ ತುಂಬಾ ನೆರವು ನೀಡಿದವು. ಯಾವುದು? ಆಂತರಿಕ ಕ್ರಿಯೆ ಮತ್ತು ಬಾಹ್ಯ ಕ್ರಿಯೆ ಎರಡು. ಅದಕ್ಕೆ ಇಬ್ಬಗೆಯ ಲಾಭ ಅಂತ ಹೇಳ್ತಿರೋದು. ಆಂತರಿಕ ಕ್ರಿಯೆನೂ ನೀವು ಗುರಿ ಎಡೆಗೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀರಾ, ಧ್ಯಾನ ಇಲ್ಲ. ಬಾಹ್ಯ ಕ್ರಿಯೆ ಕೂಡ ಗುರಿ ಎಡೆಗೆ ಹೋಗ್ಬೇಕು ಅಂತ ಮಾಡ್ತಿದ್ರೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿ ಅದು ನಮ್ಮನ್ನ ಗುರಿ ಎಡೆಗೆ ಬೇಗ ಕರ್ಕೊಂಡು ಹೋಗುತ್ತೆ. ಗುರಿಯನ್ನು ಮುಟ್ಟುವುದರಲ್ಲಿ ಇವೆರಡು ತುಂಬಾ ನೆರವು ನೀಡಿದವು. ಇವೆರಡು ಸಾಮರಸ್ಯ ಪಡೆದಾಗ ಅದೇ ಒಂದು ಶಕ್ತಿಯಾಗಿ ನಮ್ಮ ಮಾರ್ಗವನ್ನು ಮತ್ತಷ್ಟು ಸುಗಮಗೊಳಿಸಿದವು. ಅರ್ಥ ಆಯ್ತಾ? ಈ ಕಡೆ ಒಂದು ಲೋಟದಿಂದ ನೀರು ಚೆಲ್ತೀರಾ, ಆ ಕಡೆಯಿಂದ ಇನ್ನೊಂದು ಲೋಟ ನೀರು ಚೆಲ್ತೀರಾ, ಎರಡು ಒಟ್ಟಿಗೆ ಸೇರಿಕೊಂಡಾಗ ಇನ್ನೂ ಹೆಚ್ಚು ಶಕ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತಲ್ವಾ? ಈ ಕಡೆಯಿಂದ ಒಂದು ಪೈಪ್ ಇದೆ, ಈ ಕಡೆಯಿಂದ ಒಂದು ಪೈಪ್ ಇದೆ, ಈ ಕಡೆಯಿಂದ ನೀರು ಬಂತು, ಈ ಕಡೆಯಿಂದ ನೀರು ಬಂತು, ಬಟ್ ಕೆಳಗಡೆ ಎಲ್ಲಿ ನೀರು ಎರಡು ಬೆರೆಯುತ್ತಲ್ಲ ಅಲ್ಲಿ ಇನ್ನೂ ಜಾಸ್ತಿ ಫೋರ್ಸ್ ಇರುತ್ತಲ್ವಾ? ಅದೇ ತರ. ಸರಿ, ಇವೆರಡೂ ಸಾಮರಸ್ಯ ಪಡೆದಾಗ ಅದೇ ಒಂದು ಶಕ್ತಿಯಾಗಿ ನಮ್ಮ ಮಾರ್ಗವನ್ನು ಮತ್ತಷ್ಟು ಸುಗಮಗೊಳಿಸಿದವು. ಆಗ ನಾವು ಎರಡೂ ಪಕ್ಕಗಳಿಂದ ಹಾರಿತೊಡಗಿದೆವು. ಪ್ರತಿಯೊಂದು ವಸ್ತುವು ತಾನಾಗಿಯೇ ಸಿದ್ಧಿಸತೊಡಗಿತು. ನೋಡಿ, ಈ ಪವಿತ್ರತೆಯು ನಮ್ಮ ಧ್ಯೇಯ ಸಾಧನೆಯಲ್ಲಿ ಎಷ್ಟೊಂದು ನೆರವಾಯಿತು. ಅದಕ್ಕೆ ಕಾಯ ವಾಸ ಮನಶ ಪ್ರಜ್ಞ ಪರಿಶುದ್ಧವಾಗಿರಬೇಕು. ಸರಿನಾ? ಕಾಯ ವಾಚ ಮನಸ ಪ್ರಜ್ಞ ಪರಿಶುದ್ಧವಾಗಿರಬೇಕು. ಕಾಲಕ್ರಮೇಣದಲ್ಲಿ ಆತ್ಮ ಕೂಡ ಪರಿಶುದ್ಧತೆಯಲ್ಲಿ ಮುಳುಗೋಗುತ್ತೆ. ಕಾಯ ವಾಚ ಮನಸ ಆತ್ಮ ಪರಿಶುದ್ಧವಾದ ನಂತರ ನಾವು ಭಗವಂತನ ಜೊತೆಗೆ ನಮ್ಮ ಮುಂಚಿನ ಸಂಬಂಧವನ್ನು ಸ್ಥಾಪನೆ ಮಾಡ್ಕೋಬಹುದು. ನಾವು ಕೇವಲ ಕಾಯ ವಾಚ ಮನಸ ಅಂತ ಇಟ್ಕೊಂಡ್ರೆ ನಾವು ಭಗವಂತನ ಜೊತೆಗೆ ಸಂಬಂಧ ಮಾಡ್ಕೊಳ್ಳಿಕ್ಕಾಗಲ್ಲ. ಕಾಯ ವಾಚ ಮನಸ ಪ್ರಜ್ಞ ಆತ್ಮ ಪರಿಶುದ್ಧವಾದ ನಂತರ ಭಗವಂತನ ಜೊತೆಗೆ ಪರಮಾತ್ಮನ ಜೊತೆಗೆ ಸಂಬಂಧ ಸ್ಥಾಪನೆ ಮಾಡ್ಕೋಬಹುದು. ನಮ್ಮ ನಿಯಮಗಳಲ್ಲಿ ಸಂಧ್ಯಾ ಮತ್ತು ಉಪಾಸನೆ ಮೊಟ್ಟ ಮೊದಲು ಬಂದಿವೆ. ಕಾರಣವೆಂದರೆ ಅದನ್ನು ಆಚರಿಸುವುದರಿಂದ ನಾವು ಯಾವ ಶಕ್ತಿಯನ್ನು ಒಂದಿಲ್ಲೊಂದು ದಿನ ಸಹಜವಾಗಿ ಪಡೆಯಬೇಕಾಗುವುದು ಅದನ್ನು ಆರಂಭದಿಂದಲೇ ಪಡೆಯತೊಡಗುವು. ಈ ಬಗ್ಗೆ ಇನ್ನೊಂದು ಮಾತು. ಮೂಲದಿಂದ ಧಾರೆಗಳು ಪ್ರವೇಶತೊಡಗಿದಾಗ ಅವುಗಳ ಮಥನ ಪ್ರತಿಮಥನವು ಸ್ಥೂಲತೆಗೆ ಅವಸ್ಥೆಯನ್ನು ಹುಟ್ಟು ಹಾಕಿತು. ಸ್ಥೂಲತೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ಯಾರನ್ನು ಕೇಳಿದಾಗ ಮಥನ ಪ್ರತಿಮಥನ ಇವೆರಡೂ ಕೂಡ ಸ್ಥೂಲತೆಯನ್ನು ಸೃಷ್ಟಿ ಮಾಡಿತು.
ಸ್ಥೂಲತೆ ಯಾವ ಕಾರಣಕ್ಕೆ ಬರುತ್ತೆ ಅಂತಂದ್ರೆ ಮೂಲದಲ್ಲಿ ಆಗ್ತಕ್ಕಂಥ ಮೂಲದಿಂದ ಬರ್ತಿರ್ತಕ್ಕಂಥ ಧಾರೆಗಳಲ್ಲಿ ಆಗ್ತಕ್ಕಂಥ ಮಥನ ಪ್ರತಿಮಥನ ಸ್ಥೂಲತೆಯನ್ನು ಸೃಷ್ಟಿ ಮಾಡಿತು. ಆದ್ದರಿಂದ ಅಣು, ಪರಮಾಣು ಮತ್ತು ವಿವಿಧ ಆಕಾರಗಳ ಕಣಗಳು ಸಿದ್ಧವಾಗಿ ತಮ್ಮ ತಮ್ಮ ರೂಪದಲ್ಲಿ ಪ್ರಕಟಗೊಂಡವು. ನಾನು ಹೇಳಿದ್ನಲ್ಲ, ನೀರಿನ ಕಣ ನಮ್ಮ ಭಾವನೆಗಳಿಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೋ ನೋಡಿ, ಆ ಕಣ ತನ್ನ ರೂಪವನ್ನು ಬದಲಾವಣೆ ಮಾಡ್ತಾ ಹೋಗುತ್ತೆ. ಸರಿನಾ? ಅದೇ ರೀತಿಯಾಗಿ ಅಲ್ಲಿ ಮೂಲದಿಂದ ಅಂತಂದ್ರೆ ಅಲ್ಲಿ ಕ್ಷೋಭದಿಂದ ಬರ್ತಿರ್ತಕ್ಕಂಥ ಧಾರೆಗಳಿದೆ, ಶಕ್ತಿಯುತ ಧಾರೆಗಳು. ಸೃಷ್ಟಿ ಆಗ್ತಕ್ಕಂಥ ಪ್ರತಿಯೊಂದು ವಸ್ತು ಮೇಲೂ ಕೂಡ ತನ್ನ ಪರಿಣಾಮ ಬೀರಿ ಆ ಪ್ರತಿಯೊಂದು ವಸ್ತು ಕೂಡ ಬೇರೆ ಬೇರೆ ಆಕಾರಕ್ಕೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ನೀವು ಕೇಳ್ಬೋದು, ಮನುಷ್ಯ ಯಾಕೆ ಈ ರೂಪ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅದು ನಿಸರ್ಗದ ವಿವಿಧ ಶಕ್ತಿಗಳು ಮನುಷ್ಯನ ಮೇಲೆ ತನ್ನ ಕೆಲಸವನ್ನು ಬೇಡಿ, ಪ್ರಭಾವವನ್ನು ಬೀರಿ, ಮಥನ ಪ್ರತಿಮಥನ ಮಾಡಿ ಮನುಷ್ಯನ ಈ ರೂಪಕ್ಕೆ ಅದು ನಾಂದಿ ಆಗುತ್ತೆ. ಪ್ರತಿಯೊಂದು ವಸ್ತು ಆಕಾರಕ್ಕೆ ಬರಬೇಕಾದ್ರೆ ಅದಕ್ಕೆ ಮಥನ ಪ್ರತಿಮಥನ ಇವೆರಡು ಕಾರಣ. ಸರಿನಾ? ಮಥನ ಪ್ರತಿಮಥನವಾದಾಗ ಸ್ಥೂಲತೆ ಬರುತ್ತೆ, ಸ್ಥೂಲತೆ ಬಂದಾಗ ಆಕಾರ ಬರುತ್ತೆ. ಸರಿನಾ? ಅಣು, ಪರಮಾಣು ಮತ್ತು ವಿವಿಧ ಆಕಾರದ ಕಣಗಳು ಸಿದ್ಧವಾಗಿ ತಮ್ಮ ತಮ್ಮ ರೂಪದಲ್ಲಿ ಪ್ರಕಟವಾದವು. ಯಾವುದನ್ನು ನಮ್ಮ ಜೀವನವು ಅವಲಂಬಿಸಿದೆಯೋ ಆ ಉಷ್ಣತೆಯು ಅವುಗಳಲ್ಲಿ ಪ್ರವಹಿಸಿದ್ದಿತು. ಆದುದರಿಂದ ನಾನಾ ರೂಪಗಳು ವ್ಯಕ್ತವಾದವು. ಮಥನ ಪ್ರತಿಮಥನ ಆದಾಗ ಏನಾಗುತ್ತೆ, ಅಲ್ಲಿ ಉಷ್ಣತೆ ಬರಲೇಬೇಕಲ್ವಾ? ಹೀಗೆ ನೋಡ್ಕೊಳ್ರಿ, ಸುಮ್ಮನೆ ಮಥನ ಪ್ರತಿಮಥನ ಅಂತ ಕೈ 2 ಸತಿ ಉಜ್ಕೊಳ್ರಿ, ಕೈ ಏನಾಗುತ್ತೆ, ಬಿಸಿ ಆಗುತ್ತೆ ಅಲ್ವಾ? ಅಲ್ಲಿ ಉಷ್ಣತೆ ಇದ್ದೇ ಇರುತ್ತೆ. ಎಲ್ಲಿ ಮಥನ ಪ್ರತಿಮಥನ ಇರುತ್ತೋ ಅಲ್ಲಿ ಉಷ್ಣತೆ ಇರಲೇಬೇಕು. ಸೊ ಮಥನ, ಪ್ರತಿಮಥನ ಮತ್ತು ಉಷ್ಣತೆ ಈ ಮೂರು ಕೂಡ ಅದನ್ನ ರೀಶೇಪ್ ಮಾಡುತ್ತೆ, ಅದರ ರೂಪವನ್ನು ಪ್ರಕಟಗೊಳಿಸುತ್ತೆ. ಈಗಲೂ ಕೂಡ ನಾವು ಯಾವುದನ್ನು ಏನ್ ಹೇಳ್ತೀರ, ಸಾಲ್ಡ್ರಿಂಗ್ ಮಾಡ್ತೀವಲ್ಲ, ಸಾಲ್ಡ್ರಿಂಗ್ ಮಾಡೋದನ್ನ ನೋಡಿದ್ದೀರಾ? ಸಾಲ್ಡ್ರಿಂಗ್ ಮಾಡ್ಬೇಕಾದ್ರೆ ಒಂದು ಕಂಬಿ ಇಟ್ಬಿಟ್ಟು ಅದ್ರ ಮೇಲೆ ಬಿಸಿ ತಾಕಿಸ್ತೀವಿ. ಬಿಸಿ ತಾಕು ಅಂತಂದ್ರೆ ಅದು ಅಲ್ಲಿ ಹೋಗಿ ಅಂಟಿಸುತ್ತೆ. ಕರೆಕ್ಟ್ ಅಲ್ವಾ? ಅದು ಅದೇ ತರ. ಸೊ ಬಿಸಿ ಬೇಕೇ ಬೇಕು, ರೂಪ ಬದಲಾವಣೆ ಆಗ್ಲಿಕ್ಕೆ ಬಿಸಿ ಬೇಕೇ ಬೇಕು. ಬಿಸಿ ಇಲ್ದರೆ ರೂಪ ಬದಲಾವಣೆ ಆಗ್ಲಿಕ್ಕೆ ಆಗಲ್ಲ. ಸರಿನಾ? ವಿವಿಧ ಕ್ರಿಯೆಗಳು ನಡೆಯತೊಡಗಿದವು, ಉಷ್ಣತೆ ಉಳಿಯಿತು, ಇದುವರೆಗೂ ಉಳಿದುಕೊಂಡೇ ಇದೆ. ಉಷ್ಣತೆ ಎಲ್ಲ ಹಂತದಲ್ಲೂ ಕೂಡ ಉಷ್ಣತೆ ತನ್ನದೇ ಸ್ಥಿತಿಯಲ್ಲಿ ಇದ್ದೇ ಇದೆ. ಆದರೆ ಅದರ ಪ್ರವಾಹ ಮಾತ್ರ ಕೆಳಮುಖವಾಗಿದೆ. ಈ ಕೆಳಗೆ ಮೇಲೆಗಳ ವಿಚಾರವೇನೆಂದರೆ ಜನರು ಪ್ರಯತ್ನಿಸಬಹುದು. ನಾವು ಉಚ್ಚ ಮಟ್ಟದ ವಸ್ತುವನ್ನು ಕುರಿತು ಚಿಂತಿಸುವಾಗ ಕೆಳಮಟ್ಟದ ಪದಾರ್ಥವು ನಮ್ಮ ವಿಚಾರದಲ್ಲಿ ನೆಲೆಸುವುದೇ. ಅಂದ್ರೆ ನಾವು ಉಚ್ಚ ಮಟ್ಟದ ಒಂದು ವಿಚಾರವನ್ನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಉಚ್ಚತೆ ಅಂತ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಬಂದಿದ ತಕ್ಷಣ ಕೆಳಗಡೆನೂ ಏನೋ ಇದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ವಿಚಾರ ನೆಲೆಯಾಗುತ್ತೆ. ಅಲ್ಲದೆ ನಾವು ಉಚ್ಚ ಅಥವಾ ಶ್ರೇಷ್ಠ ವಸ್ತುವಿನಿಂದ ಬಂದಿರುವುದ ಮೇಲೆ ಅದರ ನಂತರ ವಸ್ತುವು ಸ್ವಾಭಾವಿಕವಾಗಿ ಕೀಳು ಅಥವಾ ಕಡಿಮೆ ದರ್ಜೆ ಎನಿಸುವುದು. ಸೊ ಮೂಲ ಉಚ್ಚತಮವಾದ ವಸ್ತು ಅಂತಂದ್ರೆ ಕ್ಷೋಭೆ ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥದ್ದು ಕೆಳ ದರ್ಜೆದಾಗುತ್ತೆ. ಆದುದರಿಂದ ನಾವು ಅದನ್ನು ಅತ್ಯುಚ್ಚ ಅಥವಾ ಸರ್ವಶ್ರೇಷ್ಠವೆಂದು ಭಾವಿಸುತ್ತೇವೆ. ಆಗ ಮೇಲೆ ಕೆಳಗಡೆ ಇವುಗಳ ಕಲ್ಪನೆಯು ನಮ್ಮ ಮನಸ್ಸಿನಲ್ಲಿ ಕೂಡಲೇ ಪ್ರವೇಶಿಸುವುದು. ಕೆಳಗಿನ ಎಳೆತವು ಕಡಿಮೆಯಾದಾಗ ಪರಮಾಣುಗಳು ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೆ ಅದನ್ನು ಮೇಲ್ಗಡೆ ತಿರುಗಿಸಲು ಸಹಾಯ ಮಾಡುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ, ಇದು ತತ್ವ ನಮ್ಮಲ್ಲಿ. ಕೆಳಗಿನ ಸೆಳೆತವು ಕಡಿಮೆಯಾದಾಗ, ನಾವು ಸಂಸ್ಕಾರಗಳೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಬಯಟಕ್ಕೆ ಬಂದಾಗ ಕೆಳಗಿನ ಸೆಳೆತ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಪರಮಾಣುಗಳ ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೆ ಅಂದ್ರೆ ಮೂಲವೇ, ನಮ್ಮ ಅಸ್ತಿತ್ವದಲ್ಲಿರತಕ್ಕಂಥ ಪರಮಾಣುಗಳಿದೆಯಲ್ಲ ಅದರ ಮೇಲೆ ಉಷ್ಣತೆಯ ಪ್ರಭಾವವನ್ನು ಬೀರ್ತಾ ಇದೆ. ಯಾವುದು? ಮೂಲ ಬೀರ್ತಾ ಇದೆ ಪ್ರಭಾವವನ್ನು. ಆ ಮೂಲದ ಪ್ರಭಾವದಿಂದ ಏನಾಗುತ್ತೆ, ಅದನ್ನು ಮೇಲ್ಗಡೆ ತಿರುಗಿಸಲು ಸಹಾಯ ಮಾಡುವವು. ಈಗ ನಮ್ಮ ಇರತಕ್ಕಂಥ ಪರಮಾಣುಗಳೆಲ್ಲ ಕೆಳಗಡೆ ನೋಡೋ ಬದಲಿಗೆ ಮೇಲ್ಗಡೆ ನೋಡ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಕೆಳಗಿನ ಸೆಳೆತವು ಕಡಿಮೆಯಾದಾಗ. ಕೆಳಗಿನ ಸೆಳೆತ ಯಾವಾಗ ಕಡಿಮೆ ಆಗುತ್ತೆ, ನಾವು ಬೈಟಕ್ಕೆ ತಗೊಂಡು ಸಂಸ್ಕಾರಗಳ ಭಾರ ಕಡಿಮೆ ಮಾಡ್ಕೊಂಡಾಗ. ಸಂಸ್ಕಾರದಲ್ಲೇ ಇತ್ತು ಅಂತಂದ್ರೆ ಅದು ಎಳಿತಾ ಇರುತ್ತೆ ಪರಮಾಣುಗಳನ್ನ ತನ್ನ ಎಡೆಗೆ. ಸಂಸ್ಕಾರಗಳ ಎಳೆತ ಕಡಿಮೆ ಆದಾಗ ಕ್ಲೀನ್ ಮಾಡಿಸ್ಕೊಂಡು ಶುದ್ಧೀಕರಣ ಮಾಡಿಸ್ಕೊಂಡು ಆ ಪರಮಾಣುಗಳು ಈಗ ಮೇಲ್ಗಡೆ ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ಇದೆಯಲ್ಲ ಆ ಉಷ್ಣತೆ ಉಪಯೋಗಿಸ್ಕೊಂಡು ಮೂಲದೆಡೆಗೆ ಅದು ನೋಡ್ಲಿಕ್ಕೆ ಶುರು ಮಾಡುತ್ತೆ. ಅರ್ಥಾತ್ ಎಲ್ಲಿಂದ ಆ ವಸ್ತುಗಳು ಪ್ರಕಟವಾದವು ಮತ್ತು ಯಾವ ಚಲನದಿಂದ ಇವುಗಳಲ್ಲಿ ಕಾವು ಹುಟ್ಟುಕೊಂಡಿತೋ ಅದು ಇವುಗಳನ್ನು ಹಗುರ ಮಾಡುವುದು. ನೋಡ್ರಿ, ಅಂದ್ರೆ ಆಧ್ಯಾತ್ಮಿಕ ಉಷ್ಣತೆಗೆ ನಾವೇನಾದ್ರೂ ನಮ್ಮನ್ನು ನಾವು ಒಳಪಡಿಸ್ಕೊಂಡಾಗ ನಮ್ಮ ದೇಹ ಮನಸ್ಸೆಲ್ಲ ಕೂಡ ಹಗುರ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ಹಗುರತೆ 2 ಕಾರಣದಿಂದ ಬಂತು. ಒಂದು, ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ಕಡಿಮೆ ಆಯಿತು.
ಅಂದ್ರೆ ಸಂಸ್ಕಾರಗಳ ಕಾವು ಕಡಿಮೆ ಆಯಿತು, ಸಂಸ್ಕಾರನೂ ಕಡಿಮೆ ಆಯಿತು, ಸಂಸ್ಕಾರದ ಉಷ್ಣತೆ ಕಡಿಮೆ ಆಯಿತು. ಜೊತೆಗೆ ನಾವು ಈಗ ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ಇದೆಯಲ್ಲ, ಆ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಶಕ್ತಿಯ ಉಷ್ಣತೆ, ಆ ಒಂದು ಉಷ್ಣತೆಯ ಒಂದು ಆಧ್ಯಾತ್ಮಿಕ ಉಷ್ಣತೆಗೆ ನಾವು ಒಳಪಟ್ಟಾಗ ಅದು ಕೂಡ ನಮ್ಮನ್ನ ಹಗುರತೆ ಮಾಡ್ತು. ಈಗ ಧ್ಯಾನದಲ್ಲಿ ನಿಮಗೆ ಹಗುರತೆ ಬರುತ್ತೆ ಅಂತ ಹೇಳ್ತೀವಲ್ಲ, ಎರಡು ಕಾರಣಕ್ಕೆ ಬರುತ್ತೆ. ಒಂದು, ಸಂಸ್ಕಾರಗಳು ಕಡಿಮೆ ಆಯಿತು ಅಂತ ಹಗುರತೆ ಬರುತ್ತೆ. ಎರಡನೇದು, ಆಧ್ಯಾತ್ಮಿಕ ಉಷ್ಣತೆಗೆ ನೀವು ಪ್ರಭಾವಿತರಾಗಿದ್ದೀರಿ ಅನ್ನೋದನ್ನು ತೋರಿಸುತ್ತೆ. ಅರ್ಥಾತ್ ಎಲ್ಲಿಂದ ಆ ವಸ್ತುಗಳು ಪ್ರಕಟವಾದವು ಮತ್ತು ಯಾವ ಚಲನದಿಂದ ಇವುಗಳು ಕಾವು ಹುಟ್ಟುಕೊಂಡಿತು ಅದು ಅವುಗಳನ್ನು ಹಗುರ ಮಾಡುವುದು. ಆ ಉಷ್ಣತೆ ಇದೆಯಲ್ಲ, ಈಗ ನಮ್ಮನ್ನ ಅದು ಹಗುರ ಮಾಡ್ತಾ ಹೋಗುತ್ತೆ. ಯಾವುದು? ಆಧ್ಯಾತ್ಮಿಕ ಉಷ್ಣತೆ, ಮಾನಸಿಕ ಮತ್ತು ದೈಹಿಕ ಉಷ್ಣತೆ ಅಲ್ಲ, ಆಧ್ಯಾತ್ಮಿಕ ಉಷ್ಣತೆ ನಮ್ಮನ್ನ ಹಗುರ ಮಾಡ್ತಾ ಹೋಗುತ್ತೆ. ಹಗುರಾದ ಪದಾರ್ಥವು ಯಾವಾಗಲೂ ಮೇಲೆ ಕೇಳುವುದು ಅದರ ಗುಣಧರ್ಮವಾಗಿದೆ. ಅದರ ಅರ್ಥವಿಷ್ಟೇ, ಅದು ತನ್ನ ಮೂಲದ ಕಡೆಗೆ ಹೋಗ ಬಯಸುವುದು. ಈ ಪ್ರಕಾರ ಧಾರೆಗಳ ಪರಿಣಾಮದಿಂದ ಗತಿಶೀಲನೆಯನ್ನು ಪಡೆದ ಎಲ್ಲ ಪದಾರ್ಥಗಳು ತಮ್ಮ ಮೂಲವನ್ನು ಸೇರ ಬಯಸುವುದು ಸ್ವಾಭಾವಿಕ. ಮನುಷ್ಯನಲ್ಲಿ ಈ ಪ್ರವೃತ್ತಿಯು ಹೆಚ್ಚು ಪ್ರಮಾಣದಲ್ಲಿ ಇರುವುದು. ಕೆಳಗಿನ ಹಗ್ಗ ಹರಿದಾಗ, ಅರ್ಥಾತ್ ಅಧೋಮುಖ ಪ್ರವೃತ್ತಿಯು ನಿಂತಾಗ ತನ್ನ ಮೂಲವನ್ನು ಸೇರಬೇಕೆಂಬ ಅಭಿಲಾಷೆ ಉಂಟಾಗುವುದು ಸಹಜವೇ. ಆದುದರಿಂದಲೇ ಸಂಧ್ಯಾ ಮತ್ತು ಉಪಾಸನೆ ಕಡೆಗೆ ಆತನ ಮನಸ್ಸು ಹರಿಯತೊಡಗುವುದು. ಇಲ್ಲಿಗೆ ನಿಲ್ಸೋಣ. ಉಷ್ಣತೆ ನಾನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಅರ್ಥ ಆಯ್ತಾ? ಉಷ್ಣತೆಯಿಂದನೇ ನಾವು ಹಗುರ ಆಗ್ತಾ ನಾವು ಆಧ್ಯಾತ್ಮದ ಮೂಲದೆಡೆಗೆ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಆಧ್ಯಾತ್ಮಿಕ ಉಷ್ಣತೆನೇ ಇಲ್ಲದೆ ಇದ್ರೆ, ಅದಕ್ಕೆ ನಮ್ಮಲ್ಲಿ ಬರ್ತಕ್ಕಂಥ ನಮ್ಮ ಪ್ರಶಿಕ್ಷಕರಿರ್ತಾರೆ, ರಾಮಶಾಸ್ತ್ರರು ಹೇಳ್ತಿರ್ತಾರೆ, ಎಲ್ಲರೂ ಹೃದಯ ನೋಡ್ತಾರೆ, ಫಸ್ಟ್ ನೋಡ್ಬಿಟ್ಟು ಹೃದಯದಲ್ಲಿ ಕಿಡಿ ಏನಾರು ಇದೆಯಾ ಅಂತ ಹೇಳ್ತಾರೆ. ಆ ಕಿಡಿ ಅಂತಂದ್ರೆ ಆಧ್ಯಾತ್ಮಿಕ ಉಷ್ಣತೆಯ ಒಂದು ಭಾಗ. ಕಿಡಿ ಇದ್ರೆ ಆಧ್ಯಾತ್ಮಿಕವಾಗಿ ಬೆಳಿತಾರೆ ಅಂತ. ಕಿಡಿನೇ ಇಲ್ದೇ ಇನ್ನೂ ಕಿಡಿನೇ ಹತ್ತಿಲ್ಲ ಅಂತ ಹೇಳ್ತಾರೆ. ಕಿಡಿನೇ ಹತ್ತಿಲ್ದೇರೆ ಹಾಗೆ ಒಂದು ಮರದ ತುಂಡು ಕಿಡಿನೇ ಹತ್ಕೊಳ್ದೇ ಇದ್ರೆ ಅದು ಸುಟ್ಟು ಭಸ್ಮ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಮರದ ಇದಕ್ಕೆ ಕೊಂಬೆಗೆ ನೀವು ಕಿಡಿ ಹಚ್ಚಿದ್ರೆ, ಒಣಗಿರದ ಮರದ ಕೊಂಬೆಗೆ ಕಿಡಿ ಹಚ್ಚಿದ್ರೆ ಅದು ಸುಟ್ಟು ಭಸ್ಮ ಮಾಡುತ್ತೆ ಅಲ್ವಾ? ಅದೇ ರೀತಿಯಾಗಿ ಆಧ್ಯಾತ್ಮಿಕ ಕಿಡಿ ನಮ್ಮಲ್ಲಿ ಹಚ್ಕೊಳ್ತು ಅಂತಂದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕಾರಗಳನ್ನು ಸುಟ್ಟು ಭಸ್ಮ ಮಾಡಿ ಅದು ನಮ್ಮನ್ನ ಶುದ್ಧತೆ, ಪರಿಶುದ್ಧ ಸ್ಥಿತಿಗೆ ತಂದು ಬಿಡುತ್ತೆ. ಸೊ ಪ್ರತಿಯೊಬ್ಬರು ಏನ್ ಬೇಕಾಗಿದೆ? ಕಿಡಿ ಬೇಕಾಗಿದೆ. ಕಿಡಿ ಬಿಡಿ ಸರ್, ನಾವು ಕಡಿತಾ ಇರ್ತೀವಿ ಸಾಕು, ಅದೇ ಸಾಕು ಅಂತ. ಕಡಿಯಿಂದ ಬರ್ತಕ್ಕಂಥ ಕಿಡಿ ನಮ್ಗೆ ಬೇಕು, ಆದ್ರೆ ಕಿಡಿ ನಮ್ಗೆ ಬೇಕಾಗಿಲ್ಲ ಸರ್. ಕಡಿಯೋದ್ರಿಂದ ಏನ್ ಕಿಡಿ ಉಂಟಾಗುತ್ತೆ? ಹಲ್ಲು ಕಡಿಯೋದ್ರಿಂದ ಏನಾಗುತ್ತೆ? ತಿನ್ನೋ ಪದಾರ್ಥದ ಮೇಲೆ ಕಿಡಿ ಆಗುತ್ತೆ ಅಷ್ಟೆ. ಅರ್ಥ ಆಯ್ತಾ? ಆ ತಿನ್ನೋ ಪದಾರ್ಥದ ಕಿಡಿ ನಮ್ಮ ಹಲ್ಲಿನ ಪ್ರಮಾಣದ ಏನು ಶ್ರಮ ಇದೆಯಲ್ಲ ಅದನ್ನೂ ಕಡಿಮೆ ಆಗ್ಲಿ ಅಂತ ನಾವೇನ್ ಮಾಡ್ತೀವಿ? ಬಿಸಿ ಬಿಸಿ ಮಾಡ್ಕೊಂಡು ಊಟ ಮಾಡ್ತೀವಿ. ಕರೆಕ್ಟಾ? ಬಿಸಿ ಬಿಸಿ ಮಾಡ್ಕೊಂಡು ಊಟ ಮಾಡಿದಾಗ ಅದು ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಆ ಪದಾರ್ಥ ಹಗುರ ಆಗಿರುತ್ತೆ. ನೋಡಿದ್ದೀರಾ? ಅನ್ನ ಬೇಕಾದ್ರೆ ಅಕ್ಕಿ ಕಾಳು, ಅನ್ನದ ಕಾಳಿರುತ್ತಲ್ವಾ ನೋಡ್ರಿ, ಆರೋಗಿದ್ದಾಗ ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ. ನೋಡಿದ್ದೀರಾ? ಅದೇ ಅದು ಬಿಸಿ ಆಗಿದ್ದಾಗ ಅನ್ನದ ಕಾಳು ಹೆಂಗಿರುತ್ತೆ? ಮೆತ್ತಿಗಿರುತ್ತಲ್ವಾ? ನೋಡ್ರಿ, ಉಷ್ಣದ ಅಂಶದ ಎಷ್ಟು ಮಟ್ಟಿಗೆ ವ್ಯತ್ಯಾಸ ಮಾಡುತ್ತೆ ನೋಡ್ರಿ. ದಿನ ನೋಡ್ತೀರಾ ಯಾವ ತರ ಉಷ್ಣದ ಅಂಶದ ಪರಿಣಾಮ ಇದಾಗಿದೆ ಅಂತ ನೋಡ್ತೀರಾ? ಅನ್ನದ ಕಾಳ ಮೇಲೆ ಆ ರೀತಿ ಪರಿಣಾಮ ಆಗ್ಬೇಕಾದ್ರೆ ನಮ್ ಒಳಗಡೆ ಇರತಕ್ಕಂಥ ಸಂಸ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಮಾಡುತ್ತೆ? ಅದಕ್ಕೆ ಸರ್ ನಾವು ಜಾಸ್ತಿ ಊಟ ಮಾಡ್ತಿರೋದು, ಉಷ್ಣತೆ ಜಾಸ್ತಿ ಆಗಲಿ ಅಂತ. ಆ ಉಷ್ಣತೆ ಅಲ್ಲ. ಊಟ ಮಾಡೋ ಉಷ್ಣತೆ ಬಂತು ಅಂತಂದ್ರೆ ಅದು ದೇಹ ಮನಸ್ಸುಗಳ ಉಷ್ಣತೆ ಮತ್ತು ಸಂಸ್ಕಾರದ ಉಷ್ಣತೆ ಜಾಸ್ತಿ ಮಾಡುತ್ತೆ ಅಷ್ಟೇ. ನಮಗ್ ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಉಷ್ಣತೆ. ಅದು ಬಂದಾಗ ಅದು ನಮ್ಮ ಈ ದೇಹ, ಮನಸ್ಸು ಮತ್ತೆ ಸಂಸ್ಕಾರಗಳನ್ನ ಹಗುರಗೊಳಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ ವ್ಯತ್ಯಾಸ? ಆಧ್ಯಾತ್ಮಿಕ ಉಷ್ಣತೆ ಬೇರೆ ಮತ್ತೆ ಸಂಸ್ಕಾರಗಳ ಉಷ್ಣತೆ ಬೇರೆ. ನಾವು ಮಾಡ್ತಕ್ಕಂಥ ಊಟ ತಿನಿಸುಗಳೆಲ್ಲ ಸಂಸ್ಕಾರದ ಉಷ್ಣತೆ ಜಾಸ್ತಿ ಮಾಡುತ್ತೆ, ಆಧ್ಯಾತ್ಮಿಕ ಉಷ್ಣತೆ ಜಾಸ್ತಿ ಮಾಡಲ್ಲ. ಹಾಗಾಗಿ ಪ್ರತಿಯೊಂದು ಮತಧರ್ಮದಲ್ಲೂ ಕೂಡ ಉಪವಾಸ ಮಾಡೋದನ್ನ ಸಾಕಷ್ಟು ಒತ್ತಿ ಹೇಳಿದ್ದಾರೆ. ಉಪವಾಸ ಮಾಡೋದ್ರಿಂದ ನಮ್ಮ ದೇಹ, ಮನಸ್ಸು, ಸಂಸ್ಕಾರಗಳ ಉಷ್ಣತೆಯನ್ನು ನಾವು ಕಡಿಮೆ ಮಾಡ್ಕೊಳ್ತೀವಿ. ಆಗ ಆಧ್ಯಾತ್ಮಿಕ ಉಷ್ಣತೆಯ ಪ್ರಭಾವಕ್ಕೆ ಒಳಪಡೋದನ್ನ ನಾವು ಸಲೀಸ್ ಮಾಡ್ಕೊಳ್ತೀವಿ. ಗೊತ್ತಾಗ್ತಿದ್ಯಾ? ಸರಿ, ಆಯ್ತು. ಇವತ್ತು ಪ್ರಶ್ನೆ ಕೇಳಲಿಕ್ಕೆ ಸಮಯ ಇಲ್ಲ, 8:35 ಆಗೋಗಿದೆ. ಸೊ ಏನಪ್ಪಾ ಅಂತಂದ್ರೆ 4-5 ಪೇಜ್ ಓದ್ಬೇಕಿತ್ತು, ಅದನ್ನು ಮಾತ್ರ ಮಾಡಿದ್ವಿ. ನೆನ್ನೆನೂ ಓದಿಲ್ವಲ್ಲ, ಅದನ್ನು ಕ್ಯಾಚಪ್ ಮಾಡ್ಬೇಕಲ್ಲ ನೆಕ್ಸ್ಟ್ 4-5 ಡೇಸ್ ಅಲ್ಲಿ. ಸೊ ಹಾಗಾಗಿ ಇಲ್ಲಿಗೆ ನಿಲ್ಲಿಸೋಣಂತೆ. ಪ್ರಶ್ನೆ ಇವತ್ತು ತಗೊಳ್ಳೋದು ಬೇಡ. ಮತ್ತೊಮ್ಮೆ ಎಲ್ರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು. ಎಲ್ಲರೂ ಕೂಡ ಚೆನ್ನಾಗಿ ಏನೋ ಇವತ್ತು ಕಜ್ಜಾಯ ಮಾಡ್ತಾರೆ ಅಂತ. ಇವತ್ತು ಬೆಳಗ್ಗೆ ಫಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ರು ಕಜ್ಜಾಯ ಮಾಡ್ತಾರೆ, ತಮಿಳ್ನಾಡು ಅದನ್ನ ಅಧಿರಸಂ ಅಂತ ಕರೀತಾರೆ ಅಂತ. ಅಧಿರಸಂ ಅಂದ್ರೆ ಕಜ್ಜಾಯ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಕಜ್ಜಾಯ ಮಾಡ್ಕೊಂಡು ತಿಂತಾರಂತೆ ತುಂಬಾ ಕಡೆ. ನೀವು ಕಜ್ಜಾಯ ಮಾಡ್ಕೊಂಡಿದ್ರೆ
ಸ್ವಲ್ಪ ತಿನ್ರಿ, ಜಾಸ್ತಿ ತಿನ್ಬೇಡ್ರಿ. ಜಾಸ್ತಿ ತಿಂದರೆ ಆಧ್ಯಾತ್ಮಿಕ ಉಷ್ಣತೆ ಹೊರಟೋಗುತ್ತೆ. ಸರಿನಾ? ಈಗೆಲ್ಲ ಬಂದು ಬೆಳಗ್ಗೆ ಕೇಳ್ತಾರೆ ಕ್ಲಾಸು. ಬೆಳಗ್ಗೆ ಕ್ಲಾಸ್ ಕೇಳಿದಾಗ ನಿಮ್ಮಲ್ಲಿ ಆಧ್ಯಾತ್ಮಿಕ ಉಷ್ಣತೆ ಜಾಸ್ತಿ ಆಗಿರುತ್ತೆ. ಹೋಗ್ಬಿಟ್ಟು ಚೆನ್ನಾಗಿ 2 ರೌಂಡ್ ತಿಂಡಿ ತಿಂದ ತಕ್ಷಣನೇ ಆಧ್ಯಾತ್ಮಿಕ ಉಷ್ಣತೆ ಕಡಿಮೆ ಆಗುತ್ತೆ, ದೈಹಿಕ, ಮಾನಸಿಕ ಮತ್ತು ಸಂಸ್ಕಾರದ ಉಷ್ಣತೆ ಜಾಸ್ತಿ ಆಗುತ್ತೆ. ಸರಿನಾ? ಸೊ ಆಧ್ಯಾತ್ಮಿಕ ಉಷ್ಣತೆ ಹಾಗೇ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ, ಏನೇ ಊಟ ತಿಂಡಿ ಆದ್ಮೇಲೂ ಕೂಡ ನಮ್ಗೆ ಹಗುರತೆಯ ಅನುಭವ ಹಾಗೇ ಇತ್ತು ಅಂತಂದ್ರೆ ನಾವು ಆಧ್ಯಾತ್ಮಿಕ ಉಷ್ಣತೆಯಲ್ಲಿ ನಮ್ಮನ್ನು ನಾವು ತೊಡಕು ಮಾಡ್ಕೊಂಡಿಲ್ಲ ಅಂತ ಆಯ್ತು, ನಮ್ಮ ಜೀವನ ಶೈಲಿ ಚೆನ್ನಾಗಿದೆ ಅಂತ. ಸರಿನಾ? ಹೇಗೆ ಗೊತ್ತಾಗುತ್ತೆ ತಿಂದಿರೋ ಸರಿ ಇದೆ ಅಂತ? ಸರಿಯಾದ ಪ್ರಮಾಣದಲ್ಲಿ ತಿಂದಿದೀವಿ ಅಂತಂದ್ರೆ, ತಿನ್ಲಿಕ್ಕೆ ಮುಂಚೆಗೆ ಯಾವ ಹಗುರತೆ ಇತ್ತೋ ತಿಂದಾದ್ಮೇಲೂ ಅಷ್ಟೇ ಹಗುರತೆ ಇರಬೇಕು. ಆವಾಗ ನೀವು ಸರಿಯಾದಂಥ ರೀತಿಯಲ್ಲಿ ತಿಂದಿದ್ದೀರಾ ಅಂತ. ಆವಾಗ ನಿಮ್ಮ ಆಧ್ಯಾತ್ಮಿಕ ಉಷ್ಣತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ. ಸರಿನಾ? ಸರಿ, ಎಲ್ಲರೂ ಆ ಉಷ್ಣತೆ ಜಾಸ್ತಿ ಮಾಡಿಕೊಂಡು ದೀಪಾವಳಿನ ಆಚರಿಸಿ ಮತ್ತೆ ನಾಳೆ ಬೆಳಗ್ಗೆ ಯಥಾ ಪ್ರಕಾರ ಇದೇ ಸಮಯಕ್ಕೆ ಸೇರೋಣ ಅಂತ. ಸರಿನಾ? ಸರಿ ಕಣ್ರಿ, ನಮಸ್ತೆ. Thank you. ಶುಭಾಶಯಗಳು. ಥ್ಯಾಂಕ್ಸ್ ಅಪ್ಪ, ಎಲ್ರಿಗೂ ಅಷ್ಟೇ.